ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಇಂಡಿಯಾ ಸ್ಟೀಲ್ ಫ್ರೇಮ್ ಡಸ್ ನೀಡ್ ಅ ಚೆಕ್. ಅಂದ್ರೆ ಇದು ಭಾರತದ IAS ಸಿಸ್ಟಮ್ನ ಬಗ್ಗೆ ಮಾತಾಡುತ್ತೆ. ಇದು GS2 ಗವರ್ನೆನ್ಸ್ಗೆ ಸಂಬಂಧಪಟ್ಟಂತ ವಿಷಯ. ಎನ್ವಿಷನಿಂಗ್ ಇಂಡಿಯಾ ಆಸ್ ಅ ಗ್ಲೋಬಲ್ ಸ್ಕಿಲ್ ಸಪ್ಲೈಯರ್, ಇದು GS3 ಎಕಾನಮಿ, ಸ್ಕಿಲ್ಸ್, ಹ್ಯೂಮನ್ ರಿಸೋರ್ಸ್ಗಳ ಬಗ್ಗೆ ನಮಗೆ ಕೆಲವೊಂದು ಅಂಶಗಳನ್ನು ತಿಳಿಸುತ್ತೆ. ಇಂಡಿಯಾಸ್ ರೆಸಿಲಿಯನ್ಸ್ ಆನ್ ಚೈನಾ ಫಾರ್ ಕ್ರಿಟಿಕಲ್ ಮಿನರಲ್ಸ್, ಒಂದು ಕ್ರಿಟಿಕಲ್ ಮಿನರಲ್ಗೋಸ್ಕರ ಭಾರತ ಚೈನಾ ಮೇಲೆ ಎಷ್ಟು ಅವಲಂಬಿತವಾಗಿದೆ ಮತ್ತು ಅದರಿಂದ ಯಾವ್ಯಾವ ಪರಿಣಾಮಗಳು ಎದುರಾಗಬಹುದು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ GS3 ಎಕಾನಮಿಗೆ ಸಂಬಂಧಪಟ್ಟಂತ ವಿಷಯ. ನೆಕ್ಸ್ಟ್, ವೈ ಹ್ಯಾಸ್ ದಿ MHA ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ reimposed restrictions in 3 northeastern states. ಈಶಾನ್ಯ ರಾಜ್ಯಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ 3 ರಾಜ್ಯಗಳ ಮೇಲೆ ಕೇಂದ್ರದ ಗೃಹ ಸಚಿವಾಲಯ ಕೆಲವೊಂದು ರಿಸ್ಟ್ರಿಕ್ಷನ್ಗಳನ್ನ ಇಂಪೋಸ್ ಮಾಡಿದೆ. ಯಾಕೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನೋಡ್ತೇವೆ. ಇದು GS3 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಷಯ. ಮುಂದಿನದು ಪ್ಯಾಪಿಯರ್ ಮ್ಯಾಶ್ ಅಂಡ್ ಡೋಡೋ ಬರ್ಡ್. ಇದು GS1 GS3. GS1 ನಲ್ಲಿ ಆರ್ಟ್ ಅಂಡ್ ಕಲ್ಚರ್ ಹಾಗೂ GS3 ಎನ್ವೈರ್ಮೆಂಟ್ ಹಾಗೂ ಎಕಾಲಜಿಗೆ ಸಂಬಂಧಪಟ್ಟಂತ ವಿಷಯ. ಹೇಗಿದೆ ಅಂತ, ಏನು ಅಂತ ಅದರ ಅರ್ಥವನ್ನ ಮುಂದೆ ತಿಳ್ಕೊಳ್ಳೋಣ. ನೋ ಡಿಟೆನ್ಷನ್ ಪಾಲಿಸಿ, ಇದು GS2 ಎಜುಕೇಶನ್ಗೆ ಸಂಬಂಧಪಟ್ಟ ವಿಷಯ. ಹೀಗೆ ಒಂದೊಂದಾಗಿ ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದು, ಇಂಡಿಯಾ ಸ್ಟೀಲ್ ಫ್ರೇಮ್ ಡಸ್ ನೀಡ್ ಅ ಚೆಕ್. ಸ್ಟೀಲ್ ಫ್ರೇಮ್ ಅಂದ್ರೆ ಏನು? ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಭಾರತದ IAS ಅನ್ನ ಏನಂತ ಕರೀತಾರೆ? ಭಾರತದ ಸ್ಟೀಲ್ ಫ್ರೇಮ್ ಅಂತ ಕರೀತಾರೆ. ಈ ಒಂದು ವ್ಯವಸ್ಥೆ ಕೆಲವೊಂದು ಹೊಸ ತತ್ವಗಳನ್ನು ಅಳವಡಿಸ್ಕೊಳ್ಬೇಕಿದೆ ಹಾಗೂ ಈ ವ್ಯವಸ್ಥೆಯಲ್ಲಿ ಕೆಲವೊಂದು ಸುಧಾರಣೆಗಳು ಆಗ್ಬೇಕಾಗಿದೆ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾದ್ರೆ ಏನು, ಹಾಗಾದ್ರೆ ಯಾವ ಯಾವ ಸಮಸ್ಯೆಗಳಿದೆ ಅಂತ ನೋಡೋದಾದ್ರೆ, ಲ್ಯಾಟ್ರಲ್ ಎಂಟ್ರಿ ಇಂಟು ಸಿವಿಲ್ ಸರ್ವಿಸಸ್. ಏನು ಲ್ಯಾಟ್ರಲ್ ಎಂಟ್ರಿ ಅಂತಂದ್ರೆ, ಲ್ಯಾಟ್ರಲ್ ಎಂಟ್ರಿ ಅಲೋಸ್ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ ಟು ಜಾಯಿನ್ ಸೀನಿಯರ್ ಗೌರ್ಮೆಂಟ್ ರೋಲ್ಸ್. ಗೊತ್ತಾಯ್ತಾ? ಅಂದ್ರೆ ಪರೀಕ್ಷೆ ಬರೆದು ಹುದ್ದೆಗೆ ಆಯ್ಕೆಯಾಗಿ IAS ಆಗಿ ನೆಕ್ಸ್ಟ್ ಮುಂದೆ ಬೇರೆ ಬೇರೆ ದೊಡ್ಡ ಹುದ್ದೆಗಳಿಗೆ ಜಾಯಿಂಟ್ ಸೆಕ್ರೆಟರಿ ತನಕ ಹೋಗ್ಲಿಕ್ಕೆ ನಾವು ಪರೀಕ್ಷೆ ಬರೆದು ಹೋಗೋದು ಒಂದು ವಿಧಾನ. ಅದೇ ರೀತಿ ಇನ್ನೊಂದು ವಿಧಾನ ಇದೆ, ಅದು ಲ್ಯಾಟ್ರಲ್ ಎಂಟ್ರಿಯ ವಿಧಾನ. ಈ ವಿಧಾನದಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ಫೀಲ್ಡ್ಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ಎಕ್ಸ್ಪರ್ಟ್ಗಳನ್ನ ನೇರವಾಗಿ ನೇಮಕ ಮಾಡ್ಕೊಳ್ತಾರೆ. ನೇಮಕ ಮಾಡ್ಕೊಳ್ಳಿಕ್ಕೆ ಅದರದ್ದೇ ಆದೊಂದು ಪ್ರೊಸೆಸ್ಗಳಿದೆ. ಆದರೆ ಇವರು ಯಾವುದೇ ಪರೀಕ್ಷೆಗಳನ್ನ ಬರಿಬೇಕಾದ ಅವಶ್ಯಕತೆ ಇಲ್ಲ. ಈಗ ಏನಾಗಿದೆ ಅಂತಂದ್ರೆ, ಭಾರತದಲ್ಲಿ ಓನ್ಲಿ 33% ಆಫ್ ಜಾಯಿಂಟ್ ಸೆಕ್ರೆಟರೀಸ್ ಆರ್ ಫ್ರಮ್ UPSC ಸರ್ವಿಸಸ್. ಒಟ್ಟು 100ರಲ್ಲಿ 33ರಷ್ಟು ಪರೀಕ್ಷೆ ಬರೆದು ಹೋದವರಿದ್ದಾರೆ. ಉಳಿದ 67ರಷ್ಟು ಯಾರಿದ್ದಾರೆ? ಲ್ಯಾಟ್ರಲ್ ಎಂಟ್ರಿಯಿಂದ ಬಂದವರಿದ್ದಾರೆ. ವೈಲ್ ದ ರೆಸ್ಟ್ ಆರ್ ಸ್ಪೆಷಲಿಸ್ಟ್. ಇಷ್ಟು ಭಾಗ ಲ್ಯಾಟ್ರಲ್ ಎಂಟ್ರಿಯಿಂದ ಬಂದವರನ್ನ ಒಳಗೊಂಡಿದೆ. ದಿಸ್ ಡಿಮೊರಲೈಸಸ್ ಎಕ್ಸಿಸ್ಟಿಂಗ್ ಸಿವಿಲ್ ಸರ್ವೆಂಟ್ಸ್ who work hard for years to reach senior positions. ಪರೀಕ್ಷೆ ಬರೆದು ಪಾಸ್ ಆಗಿ ಎಷ್ಟೋ ಕಷ್ಟಪಟ್ಟು ಮುಂದೆ ಒಂದು ದೊಡ್ಡ ಹುದ್ದೆಗೆ ಹೋಗ್ಲಿಕ್ಕೆ ಅಂತ ಎಷ್ಟೋ ಜನ ಕನಸು ಕಂಡಿರ್ತಾರೆ. ಆದ್ರೆ ಈ ಲ್ಯಾಟ್ರಲ್ ಎಂಟ್ರಿಯಿಂದಾಗಿ ಏನಾಗ್ತಾ ಇದೆ, ಅಷ್ಟು ಕಷ್ಟಪಟ್ಟು ಮುಂದೆ ಹೋದವರಿಗೆ ಅವರ ನೈತಿಕ ಸಾಮರ್ಥ್ಯ ಕುಸಿತಾ ಇದೆ ಅಂತ ಇದೊಂದು ಹೇಳುತ್ತೆ, ಈ ಪಾಯಿಂಟ್ ಹೇಳುತ್ತೆ. ಲ್ಯಾಟ್ರಲ್ ಎಂಟ್ರಿ ಆಫೀಸರ್ಸ್ ಮೇ ನಾಟ್ ಬಿ ಆಸ್ ಅಕೌಂಟೇಬಲ್ ಆಸ್ UPSC ರಿಕ್ರೂಟ್ಸ್, ರಿಸ್ಕಿಂಗ್ ಪುವರ್ ಡಿಸಿಷನ್ಸ್. ಈಗ ಬೇರೆ ಒಂದು ಕ್ಷೇತ್ರದಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಎಕ್ಸ್ಪರ್ಟ್ ಅನ್ನ. ಅವರು ಪರೀಕ್ಷೆ ಬರೆದು ಪಾಸ್ ಆದವರಷ್ಟು ಅಕೌಂಟೆಬಿಲಿಟಿ, ಅಷ್ಟು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳದೆ ಇರಬಹುದು. ಆ ಒಂದು ರಿಸ್ಕ್ ಸಹ ಇದೆ. ಮತ್ತೊಂದು, ಬ್ಯೂರೋಕ್ರಾಟಿಕ್ ಮಾರಲ್. ಮೊದಲೇ ಹೇಳಿದಾಗೆ ಎಕ್ಸಿಸ್ಟಿಂಗ್ IAS ಆಫೀಸರ್ಸ್ ಫೀಲ್ ಡಿಮೊರಲೈಸ್ಡ್ ವೆನ್ ಎಕ್ಸ್ಟರ್ನಲ್ ಸ್ಪೆಷಲಿಸ್ಟ್ಸ್ ಆರ್ ಡೈರೆಕ್ಟ್ಲಿ ಪ್ರೊಮೋಟೆಡ್ ಟು ಟಾಪ್ ಪೊಸಿಷನ್. ಬೇರೆ ಕಡೆಯಿಂದ ಯಾವುದೋ ಒಂದು ಕ್ಷೇತ್ರದಿಂದ ಬಂದವರು ಡೈರೆಕ್ಟ್ ಆಗಿ ಒಂದು ಟಾಪ್ ಪೊಸಿಷನ್ಗೆ ನೇಮಕ ಆಗ್ತಾ ಇದ್ದಾರೆ ಅಂತಂದ್ರೆ, ಮೊದಲಿಂದ ಕಷ್ಟಪಡ್ತಾ ಇದ್ದವರಿಗೆ ಒಂದು ರೀತಿ ತಮ್ಮ ನೈತಿಕ ಸಾಮರ್ಥ್ಯ ಕುಸಿತಾ ಹೋಗುತ್ತೆ. ಲ್ಯಾಟ್ರಲ್ ಎಂಟ್ರಿ ಮೈಟ್ ಕಾಸ್ ಅ ಲ್ಯಾಕ್ ಆಫ್ ಅಕೌಂಟೆಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಮೊದಲೇ ಹೇಳಿದಾಗೆ ಇದು ಜವಾಬ್ದಾರಿಗಳನ್ನ ಕಡಿಮೆಗೊಳಿಸುವ ಸಾಧ್ಯತೆ ಇದೆ. ಒಂದು, ಆ ಹುದ್ದೆಗೆ ಲ್ಯಾಟ್ರಲ್ ಎಂಟ್ರಿಯಿಂದ ಆಯ್ಕೆಯಾದವರ ಜವಾಬ್ದಾರಿಯೂ ಸಹ ಕಡಿಮೆ ಆಗಬಹುದು. ಅದೇ ರೀತಿ ನೇರವಾಗಿ ಪರೀಕ್ಷೆ ಬರೆದು ಆಯ್ಕೆಯಾದವರಿಗೂ ಸಹ ತಮ್ಮ ಜವಾಬ್ದಾರಿಗಳು ಅಷ್ಟೇನು ಉಪಯೋಗ ಆಗ್ತಾ ಇಲ್ಲ ಅಂತ ಅವರು ಸಹ ಕೆಲಸದ ಮೇಲಿನ ದಕ್ಷತೆಯನ್ನು ಕಳ್ಕೊಳ್ಬಹುದು. ಮುಂದಿನ ಅಂಶ, ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್. ಏನಾಗುತ್ತೆ ಅಂತಂದ್ರೆ, ಲ್ಯಾಟ್ರಲ್ ಎಂಟ್ರಿ ಬೈಪಾಸಸ್ ರಿಸರ್ವೇಶನ್ ಪಾಲಿಸೀಸ್.
ವಿಚ್ ಕುಡ್ ಲೀಡ್ ಟು ಡಿಸ್ಕ್ರಿಮಿನೇಷನ್. ಲ್ಯಾಟ್ರಲ್ ಎಂಟ್ರಿ ಮಾಡುವಾಗ ಯಾವುದೇ ರೀತಿ ರಿಸರ್ವೇಷನ್ ಪಾಲಿಸಿಗಳನ್ನು ಅಪ್ಲೈ ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಡಿಸ್ಕ್ರಿಮಿನೇಷನ್ ಆಗುವ ಸಾಧ್ಯತೆಗಳಿರುತ್ತೆ. ದ ಪ್ರೊಸೆಸ್ ಲ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಮೈಟ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಪೊಲಿಟಿಕಲ್ ಬಯಾಸಸ್. ಯಾವುದೋ ಒಂದು ರಾಜಕೀಯ ನಾಯಕರು ತಮಗೆ ಬೇಕಾದವರನ್ನ ಅಂತಹ ಹುದ್ದೆಗಳಿಗೆ ಆಯ್ಕೆ ಮಾಡಿ ತಮ್ಮ ಕೆಲಸಗಳನ್ನು ನಿರ್ವಹಿಸಿಕೊಳ್ಳುವ ಸಾಧ್ಯತೆಗಳಿದೆ. ಹಾಗಾಗಿ ಇದರಲ್ಲಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯ ಕೊರತೆ ಇದೆ. ಮುಂದಿನ ಅಂಶ ಪರ್ಫಾರ್ಮೆನ್ಸ್ ಇವ್ಯಾಲ್ಯುಯೇಷನ್. ದೇರ್ ಇಸ್ ನೋ ಕ್ಲಿಯರ್ ವೇ ಟು ಮೆಷರ್ ದ ಪರ್ಫಾರ್ಮೆನ್ಸ್ ಆಫ್ ಲ್ಯಾಟರಲ್ ಎಂಟ್ರಿ ಆಫೀಸರ್ಸ್ ಸಿನ್ಸ್ ದರ್ ಅಪ್ರೈಸಲ್ಸ್ ಆರ್ ನಾಟ್ ಪಬ್ಲಿಕ್. ಪ್ರತಿಯೊಂದು ಸಿವಿಲ್ ಸರ್ವೆಂಟ್ ಸಹ ತನ್ನ ಮೇಲಧಿಕಾರಿಗಳಿಗೆ ತನ್ನ ಅಪ್ರೈಸಲ್ಗಳನ್ನು, ತನ್ನ ಪರ್ಫಾರ್ಮೆನ್ಸ್ ಕುರಿತು ತನ್ನ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಆದರೆ ಈ ಲ್ಯಾಟರಲ್ ಎಂಟ್ರಿಯಿಂದ ಬಂದವರಿಗೆ ದೇರ್ ಇಸ್ ನೋ ಕ್ಲಿಯರ್ ವೇ ಟು ಮೆಷರ್, ಸರಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರಾ ಅಂತ ತಿಳ್ಕೊಳ್ಳಿಕ್ಕೆ ಯಾವುದೇ ರೀತಿ ಸರಿಯಾದ ಮಾಪನಗಳಿಲ್ಲ. ಹೀಗಾಗಿ ಅದನ್ನ ಪಬ್ಲಿಕ್ನ ಮುಂದೆ, ಮುಖ್ಯವಾಗಿ ಜನರ ಮುಂದೆ ಅದನ್ನು ತೆರೆದಿಡ್ಲಾಗ್ತಾ ಇಲ್ಲ. ಇಷ್ಟು ಸಮಸ್ಯೆಗಳಿದೆ. ಕೆಲವೊಂದು ಸಜೆಸ್ಟೆಡ್ ಸೊಲ್ಯೂಷನ್ಗಳನ್ನು ನೋಡೋಣ. ಹಾಗಾದ್ರೆ ಪರಿಹಾರ ಏನು ಅನ್ನೋದನ್ನು ನೋಡೋದಾದ್ರೆ, ಇಂಟರ್ನಲ್ ರಿಫಾರ್ಮ್ಸ್. ಟ್ರೈನ್ ಸಿವಿಲ್ ಸರ್ವೆಂಟ್ಸ್ ವಿತಿನ್ ದರ್ ಸರ್ವಿಸಸ್ ಟು ಸ್ಪೆಷಲೈಸ್ ಇನ್ ಏರಿಯಾಸ್ ಲೈಕ್ ಎಕನಾಮಿಕ್ಸ್, AI ಎಕ್ಸೆಟ್ರಾ. ಅಂದ್ರೆ ಈಗಾಗಲೇ ಆಯ್ಕೆಯಾದವರು ಇರ್ತಾರಲ್ಲ, ಪರೀಕ್ಷೆ ಬರೆದು ಅವರನ್ನೇ ಟ್ರೈನ್ ಮಾಡೋದು. ಅವರನ್ನು ಟ್ರೈನ್ ಮಾಡಿ ಎಕನಾಮಿಕ್ಸ್ ಆಗಲಿ ಅಥವಾ ಯಾವುದೊಂದು ಟೆಕ್ನಾಲಜಿಯಲ್ಲಾಗಲಿ ಅವರನ್ನು ಸರಿಯಾಗಿ ಪರಿಣಿತರನ್ನಾಗಿ ಮಾಡೋದು. ಇಂಪ್ಲಿಮೆಂಟ್ ಮಿಡ್ ಕರಿಯರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಟು ಅಲೋ ಆಫೀಸರ್ಸ್ ಟು ಗೇನ್ ಎಕ್ಸ್ಪರ್ಟೈಸ್ ವೈಲ್ ಸ್ಟೇಯಿಂಗ್ ಇನ್ ದರ್ ಪೊಸಿಷನ್. ಅವರು ಆ ಹುದ್ದೆಯಲ್ಲೇ ಮುಂದುವರಿಯಬೇಕು, ಆದರೆ ಕೆಲವು ವರ್ಷಗಳ ನಂತರ ಅಥವಾ ಒಂದು ಹಂತದ ನಂತರ ಅವರಿಗೆ ಮಿಡ್ ಕರಿಯರ್ ಟ್ರೈನಿಂಗ್ ಪ್ರೋಗ್ರಾಮ್, ಇದರಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ಸಂಬಂಧಪಟ್ಟ ಕ್ಷೇತ್ರಗಳಿಗೆ ಟ್ರೈನಿಂಗ್ ಕೊಡೋದು. ಯಾವ ಒಂದು ವಿಷಯದಲ್ಲಿ ಅವರು ಪರಿಣಿತರಾಗಬೇಕೋ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಅನ್ನು ಕೊಡೋದು. ಹಾಗಾಗಿ ಅವರ ಜಾಬ್ ಸಹ ಉಳಿಯುತ್ತೆ, ಹೊಸ ಒಂದು ಸ್ಕಿಲ್ ಸಹ ಅವರು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಅಂಶ ಪ್ರೊಟೆಕ್ಟ್ ಬ್ಯೂರೋಕ್ರಾಟ್ಸ್ ಫ್ರಾಮ್ ಪೊಲಿಟಿಸೈಸೇಷನ್. ಬ್ಯೂರೋಕ್ರಾಟ್ಸ್ ಶುಡ್ ವರ್ಕ್ ಇಂಡಿಪೆಂಡೆಂಟ್ಲಿ. ಬ್ಯೂರೋಕ್ರಾಟ್ಗೆ ಸ್ವತಂತ್ರದಿಂದ ವರ್ಕ್ ಮಾಡೋದು ಅತ್ಯಂತ ಮಹತ್ವಪೂರ್ಣವಾಗಿರುತ್ತೆ. ಫ್ರೀ ಫ್ರಾಮ್ ಪೊಲಿಟಿಕಲ್ ಪ್ರೆಷರ್ಸ್ ಟು ಎನ್ಶೋರ್ ಪಬ್ಲಿಕ್ ಇಂಟ್ರೆಸ್ಟ್ ಡಿಸಿಷನ್. ಜನರಿಗೆ ಯಾವ ಒಂದು ಪಾಲಿಸಿಗಳು ಬೇಕಾಗಿರುತ್ತೋ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಅವರನ್ನ ರಾಜಕೀಯದಿಂದ ಮುಕ್ತವಾಗಿರಿಸಬೇಕು. ನೆಕ್ಸ್ಟ್, ಡಿಸೆಂಟ್ರಲೈಸ್ಡ್ ಟ್ರಾನ್ಸ್ಫರ್ಸ್. ಟ್ರಾನ್ಸ್ಫರ್ ಶುಡ್ ಬಿ ಹ್ಯಾಂಡಲ್ಡ್ ಬೈ ಕಮಿಟೀಸ್, ನಾಟ್ ಒನ್ ಪರ್ಸನ್, ಟು ಅವಾಯ್ಡ್ ಪೊಲಿಟಿಕಲ್ ಇನ್ಫ್ಲುಯೆನ್ಸ್. ಯಾವುದೇ ಒಂದು ಸಿವಿಲ್ ಸರ್ವೆಂಟ್ ಅನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಕಮಿಟಿಯ ಮೂಲಕ, ಹಲವಾರು ಜನರಿರೋ ಕಮಿಟಿಯ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು, ಹೊರತು ಯಾವುದೋ ಒಂದು ಒಬ್ಬ ರಾಜಕೀಯ ನಾಯಕ ಅಥವಾ ಯಾವುದೋ ಒಂದು ವ್ಯಕ್ತಿ ಅವರ ಟ್ರಾನ್ಸ್ಫರ್ ವ್ಯವಸ್ಥೆಗಳನ್ನು ನಿಭಾಯಿಸಲಿಕ್ಕೆ ಬಿಡಬಾರದು. ಟ್ರಾನ್ಸ್ಫರ್ ಡಿಸಿಷನ್ ಶುಡ್ ಬಿ ಬೇಸ್ಡ್ ಆನ್ ಮೆರಿಟ್. ಅಂದ್ರೆ ಅವರ ಟ್ಯಾಲೆಂಟ್ ಹಾಗೂ ಮೆರಿಟ್ ಮೇಲೆ, ಅವರ ಸಾಮರ್ಥ್ಯದ ಮೇಲೆ ಟ್ರಾನ್ಸ್ಫರ್ ಅನ್ನ ಕೈಗೊಳ್ಳಬೇಕು. ಮೆರಿಟ್ ಬೇಸ್ಡ್ ಪ್ರಮೋಷನ್ಸ್. ಪ್ರಮೋಷನ್ಸ್ ಶುಡ್ ಡಿಪೆಂಡ್ ಆನ್ ಪರ್ಫಾರ್ಮೆನ್ಸ್. ಯಾವುದೇ ಒಂದು ಸಿವಿಲ್ ಸರ್ವೆಂಟಿನ ಪ್ರಮೋಷನ್ ಹೇಗಿರಬೇಕು ಅಂದ್ರೆ ಅವನ ಒಂದು ಕಾರ್ಯಕ್ಷಮತೆಯ ಮೇಲೆ, ಅವನ ಒಂದು ಪರ್ಫಾರ್ಮೆನ್ಸ್ ಮೇಲೆ ಮುಂದುವರಿಯಬೇಕು, ಹೊರತು ನಾಟ್ ಜಸ್ಟ್ ಸೀನಿಯಾರಿಟಿ, ಇಂತಿಷ್ಟು ವರ್ಷ ಸರ್ವಿಸ್ ಆಗಿದೆ ಅನ್ನೋದ್ರ ಮೇಲೆ ಅವರಿಗೆ ಪ್ರಮೋಷನ್ ನೀಡಬಾರದು. ಬದಲಾಗಿ ಅವರ ಕಾರ್ಯಕ್ಷಮತೆ, ಪರ್ಫಾರ್ಮೆನ್ಸ್ ಮೇಲೆ ಪ್ರಮೋಷನ್ ಮಾಡಬೇಕು. ವಿತ್ ಕ್ಲಿಯರ್ ಮೆಷರ್ಸ್ ಆಫ್ ಎಫೆಕ್ಟಿವ್ನೆಸ್. ಸರಿಯಾದ ರೀತಿಯಲ್ಲಿ ಆ ಒಂದು ಪ್ರಮೋಷನಿನ ಮೂಲಕ ಒಳ್ಳೆಯ ಪರಿಣಾಮ ಕಾಣ್ತಾ ಇದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಜನರಲಿಸ್ಟ್ ಸ್ಪೆಷಲಿಸ್ಟ್ ಬ್ಯಾಲೆನ್ಸ್. ಈಗ ಮುಖ್ಯವಾಗಿ ಸಿವಿಲ್ ಸರ್ವೆಂಟ್ಗೆ ಆಯ್ಕೆಯಾದವರು ಜನರಲಿಸ್ಟ್ ಆಗಿರ್ತಾರೆ. ಅವರಿಗೆ ಹಲವಾರು ವಿಷಯಗಳು ಗೊತ್ತಿರುತ್ತೆ, ಹಲವಾರು ವಿಷಯಗಳ ಜನರಲ್ ನಾಲೆಜ್ ಅನ್ನು ಅವರು ಹೊಂದಿರ್ತಾರೆ. ಅದೇ ರೀತಿ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಸ್ಪೆಷಲೈಸ್ಡ್ ನಾಲೆಜ್ ಅನ್ನು ಸಹ ಕೊಡಬೇಕು. ಜನರಲಿಸ್ಟ್ ಆಫೀಸರ್ ಶುಡ್ ಬಿ ಏಬಲ್ ಟು ಸ್ಪೆಷಲೈಸ್ ಇನ್ ಏರಿಯಾಸ್ ಆಫ್ ದರ್ ಇಂಟ್ರೆಸ್ಟ್ ಲೈಕ್ ಟೆಕ್ನಾಲಜಿ ಥ್ರೂ ಇಂಟರ್ನಲ್ ಟ್ರೈನಿಂಗ್. ಕೆಲವೊಂದು ಟ್ರೈನಿಂಗ್ ಅನ್ನ ಕೊಡೋದ್ರ ಮೂಲಕ ಈ ಜನರಲಿಸ್ಟ್ ಆಫೀಸರ್ಗಳನ್ನ ಕೆಲವೊಂದು ವಿಷಯದಲ್ಲಿ ಸ್ಪೆಷಲಿಸ್ಟ್ಗಳನ್ನಾಗಿ ಮಾಡಬೇಕು. ದಿಸ್ ಎನ್ಶೋರ್ಸ್ ಗ್ರೋತ್ ವೈಲ್ ಮೇಂಟೈನಿಂಗ್ ದರ್ ಕೋರ್ ರೋಲ್ ಇನ್ ಗವರ್ನೆನ್ಸ್. ಹೀಗಾಗಿ ಏನಾಗುತ್ತೆ, ಅವರ ಒಂದು ಗವರ್ನೆನ್ಸ್ಗಳಲ್ಲಿ, ಆಡಳಿತದಲ್ಲಿ ಅವರ ಪಾತ್ರ ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ವೆಸ್ಟ್ ಇನ್ ಇಂಟರ್ನಲ್ ಟ್ಯಾಲೆಂಟ್. ಮುಖ್ಯವಾಗಿ ಫೋಕಸ್ ಆನ್ ಟ್ರೈನಿಂಗ್ ಎಕ್ಸಿಸ್ಟಿಂಗ್ ಆಫೀಸರ್ಸ್ ರಾದರ್ ದನ್ ಹೈರಿಂಗ್ ಎಕ್ಸ್ಟರ್ನಲ್ ಸ್ಪೆಷಲಿಸ್ಟ್. ಬೇರೆ ಯಾವುದೋ ಕ್ಷೇತ್ರದಿಂದ ತೆಗೆದುಕೊಳ್ಳುವ ಬದಲು ಇರೋವರನ್ನೇ ಸರಿಯಾಗಿ ಟ್ರೈನ್ ಮಾಡಿ ಸ್ಪೆಷಲಿಸ್ಟ್ಗಳನ್ನಾಗಿ ಮಾಡಬೇಕು. ಸೆಂಡ್ ಆಫೀಸರ್ಸ್ ಫಾರ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಎಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಲೈಕ್ MIT. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಉತ್ತಮವಾದ MIT ಅಂತಹ ದೊಡ್ಡ ಸಂಸ್ಥೆಗಳಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಿಗೆ ಇವರನ್ನು ಕಳಿಸೋದ್ರ ಮೂಲಕ ಉತ್ತಮವಾದ ಆಫೀಸರ್ಗಳನ್ನಾಗಿ, ಸ್ಪೆಷಲಿಸ್ಟ್ಗಳನ್ನಾಗಿ ಮಾಡಬೇಕು.
ಸ್ಪೆಷಲಿಸ್ಟ್ ರಿಕ್ರೂಟ್ಮೆಂಟ್ ಇನ್ UPSC. ಅದೇ ರೀತಿ ಕೆಲವೊಂದು ಡೊಮೇನ್ ಎಕ್ಸ್ಪರ್ಟ್ಗಳನ್ನೇ ಎಕ್ಸಾಮ್ ಮೂಲಕ ತೆಗೆದುಕೊಳ್ಬೇಕು ಟು ಜಾಯಿನ್ ಸಿವಿಲ್ ಸರ್ವಿಸಸ್ ಥ್ರೂ UPSC ಎಕ್ಸಾಮ್. ಆಮೇಲೆ ಯಾವುದೊಂದು ಸ್ಪೆಷಲಿಸ್ಟ್ಗಳನ್ನ ತೆಗೆದುಕೊಳ್ಳುವ ಬದಲು ಎಕ್ಸಾಮ್ನ ಮೂಲಕವೇ ಇಂಥ ಒಂದು ಫೀಲ್ಡ್ಗಳಲ್ಲಿ ಸ್ಪೆಷಲಿಸ್ಟ್ಗಳನ್ನ ತೆಗೆದುಕೊಳ್ಬೇಕು. ಎನ್ಶೋರಿಂಗ್ ಸ್ಪೆಷಲಿಸ್ಟ್ ವಿತ್ ಇನ್ ದ ಬ್ಯೂರೋಕ್ರಾಸಿಯಲ್ಲೇ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲೇ ಸ್ಪೆಷಲಿಸ್ಟ್ಗಳು ಮೊದಲಿಂದ ಇರುವ ಹಾಗೆ ನೋಡ್ಕೊಳ್ಬೇಕು. ಪ್ರಿವೆಂಟ್ ಬ್ಯೂರೋಕ್ರಾಟಿಕ್ ಬರ್ನ್ಔಟ್. ಸಿವಿಲ್ ಸರ್ವೆಂಟ್ ಶುಡ್ ನಾಟ್ ಫೀಲ್ ಡಿಸ್ಕಾರ್ಡೆಡ್ ಆಫ್ಟರ್ ಇಯರ್ಸ್ ಆಫ್ ಸರ್ವಿಸ್. ಎಷ್ಟೋ ವರ್ಷ ಸರ್ವಿಸ್ ಆದ್ಮೇಲೆ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದು ನನ್ನ ಈ ಎಕ್ಸ್ಪೀರಿಯನ್ಸ್ ಯಾವುದಕ್ಕೆ ಉಪಯೋಗ ಆಗ್ತಾ ಇಲ್ವಲ್ಲ ಅಂತ ಅವ್ರಿಗೆ ಅನ್ಸ್ಬಾರ್ದು. ದ ಸಿಸ್ಟಮ್ ಶುಡ್ ಆಫರ್ ಕರಿಯರ್ ಗ್ರೋತ್ ಬೇಸ್ಡ್ ಆನ್ ಮೆರಿಟ್ ಅಂಡ್ ಸ್ಪೆಷಲೈಸೇಷನ್. ಹಾಗಾಗಿ ಈ ಒಂದು ವ್ಯವಸ್ಥೆ ಏನ್ ಮಾಡಬೇಕು, ಕರಿಯರ್ ಗ್ರೋತ್, ತನ್ನ ಜಾಬ್ನಲ್ಲಿ ಉತ್ತಮವಾದ ಬೆಳವಣಿಗೆ ಅಂಶಗಳನ್ನು ಸೇರಿಸಬೇಕು. ಬೇಸ್ಡ್ ಆನ್ ಮೆರಿಟ್, ಅವರ ಒಂದು ಸಾಮರ್ಥ್ಯದ ಮೇಲೆ ಹಾಗೂ ಅವರ ಒಂದು ನಾಲೆಜ್, ಸ್ಪೆಷಲೈಸೇಷನ್ ಎಲ್ಲ ಅಂಶಗಳನ್ನ ಇಟ್ಕೊಂಡು ಒಳ್ಳೆಯ ಮುಂದಿನ ಅವಕಾಶಗಳನ್ನ ಅವರಿಗೆ ಕೊಡಬೇಕು. ಕನ್ಕ್ಲೂಷನ್ ಏನು ಹಾಗಾದ್ರೆ, ಲಾಂಗ್ ಟರ್ಮ್ ಗೋಲ್, ಫೋಕಸ್ ಆನ್ ಇಂಪ್ರೂವಿಂಗ್ ಅಂಡ್ ಟ್ರೈನಿಂಗ್ ಎಕ್ಸಿಸ್ಟಿಂಗ್ ಆಫೀಸರ್ಸ್. ಇರೋ ಒಂದು ಆಫೀಸರ್ಗಳನ್ನ ಚೆನ್ನಾಗಿ ತಯಾರು ಮಾಡಬೇಕು, ಟ್ರೈನಿಂಗ್ ಮಾಡಿ, ಇನ್ಸ್ಟೆಡ್ ಆಫ್ ರಿಲೈಯಿಂಗ್ ಆನ್ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್. ಹೊರಗಿನವರ ಮೇಲೆ ಅವಲಂಬಿತವಾಗುವುದರ ಬದಲು ಇರುವವರನ್ನೇ ಚೆನ್ನಾಗಿ ಟ್ರೈನ್ ಮಾಡಬೇಕು. ಸಸ್ಟೈನಬಿಲಿಟಿ, ಬಿಲ್ಡ್ ಅ ಡೈನಾಮಿಕ್ ಸಿವಿಲ್ ಸರ್ವಿಸ್ ದಟ್ ಅಲೋಸ್ ಫಾರ್ ಸ್ಪೆಷಲೈಸೇಷನ್ ಅಂಡ್ ಗ್ರೋತ್, ಎನ್ಶೋರಿಂಗ್ ಲಾಯಲ್ಟಿ ಅಂಡ್ ಎಫೆಕ್ಟಿವ್ನೆಸ್. ಉತ್ತಮವಾದ ಸಿವಿಲ್ ಸರ್ವಿಸ್ ಸಿಸ್ಟಮ್ ಅನ್ನ ರೆಡಿ ಮಾಡಬೇಕು. ಅದರಲ್ಲಿ ಸ್ಪೆಷಲೈಸೇಷನ್ ಸಹ ಇರಬೇಕು, ಉತ್ತಮವಾದ ಬೆಳವಣಿಗೆಯೂ ಸಹ ಅದರಿಂದ ದೇಶಕ್ಕೆ ಆಗಬೇಕು. ಅದೇ ರೀತಿ ನಂಬಿಕೆಗೆ ಅರ್ಹವಾಗಿ ಹಾಗೂ ಅದರಿಂದ ಉತ್ತಮವಾದ ಪರಿಣಾಮಾತ್ಮಕ ಕಾರ್ಯಕ್ರಮಗಳು ಸಹ ಜಾರಿಯಾಗಬೇಕು. ಇದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್, ಎನ್ವಿಷನಿಂಗ್ ಇಂಡಿಯಾ ಆಸ್ ಅ ಗ್ಲೋಬಲ್ ಸ್ಕಿಲ್ ಸಪ್ಲೈಯರ್. ದಿಸ್ ಆರ್ಟಿಕಲ್ ಡಿಸ್ಕಸಸ್ ಹೌ ಇಂಡಿಯಾ ಕ್ಯಾನ್ ಬಿಕಮ್ ಅ ಮೇಜರ್ ಸಪ್ಲೈಯರ್ ಆಫ್ ಸ್ಕಿಲ್ಡ್ ಲೇಬರ್ ಟು ದ ಗ್ಲೋಬಲ್ ಜಾಬ್ ಮಾರ್ಕೆಟ್. ಜಾಗತಿಕ ಮಟ್ಟದಲ್ಲಿ ಹಲವಾರು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇವೆ. ಈ ಸಂದರ್ಭದಲ್ಲಿ ಭಾರತ ಹೇಗೆ ತನ್ನ ಒಂದು ಜನಸಂಖ್ಯೆಯನ್ನ ಸಮರ್ಥವಾಗಿಸಿ ಈ ಒಂದು ಮಾರುಕಟ್ಟೆಗೆ ತಯಾರು ಮಾಡಬೇಕು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಇಟ್ ಹೈಲೈಟ್ಸ್ ದ ಚಾಲೆಂಜಸ್ ಇನ್ ಇಂಡಿಯಾಸ್ ಲೇಬರ್ ಮೈಗ್ರೇಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಸಜೆಸ್ಟ್ ವೇಸ್ ಟು ಅಡ್ರೆಸ್ ದೆಮ್. ಒಂದು ಲೇಬರ್ ಮೈಗ್ರೇಷನ್, ಭಾರತದಿಂದ ಬೇರೆ ದೇಶಕ್ಕೆ ಉದ್ಯೋಗಕ್ಕಾಗಿ ಹೋಗುವವರಿಗೆ ಏನೇನು ಸಮಸ್ಯೆಗಳಿದೆ, ಹಾಗೂ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸುವಾಗ ಕೆಲವೊಂದು ಸಮಸ್ಯೆಗಳಿದೆ, ಅವುಗಳನ್ನ ಹೇಗೆ ನಿವಾರಿಸಬೇಕು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಕೀ ಇಶ್ಯೂಸ್ ಏನು ಹಾಗಾದ್ರೆ, ಕೆಲವೊಂದು ಸಮಸ್ಯೆಗಳನ್ನು ನೋಡೋದಾದ್ರೆ, ಗ್ಲೋಬಲ್ ಡಿಮ್ಯಾಂಡ್ ಫಾರ್ ಸ್ಕಿಲ್ಡ್ ಲೇಬರ್. ಈಗ ಜಾಗತಿಕ ಮಟ್ಟದಲ್ಲಿ ಯಾರಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ? ಸ್ಕಿಲ್ಡ್ ಲೇಬರ್ಗಳಿಗೆ. ಕಂಟ್ರೀಸ್ ವಿತ್ ಏಜಿಂಗ್ ಪಾಪ್ಯುಲೇಷನ್, ಮುಖ್ಯವಾಗಿ ಜಪಾನ್, ಯುರೋಪಿಯನ್ ನೇಷನ್ಸ್, ಈ ದೇಶದಲ್ಲಿ ಏನಾಗ್ತಾ ಇದೆ, ಪಾಪ್ಯುಲೇಷನ್ ಅಂದ್ರೆ ಎವರೇಜ್ ಪಾಪ್ಯುಲೇಷನ್ ನಲ್ಲಿ ಮುಖ್ಯವಾಗಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆ ದೇಶಗಳಿಗೆ ನೀಡ್ ಸ್ಕಿಲ್ಡ್ ಇಮಿಗ್ರೆಂಟ್ ವರ್ಕರ್ಸ್. ಆ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಸೆಟಲ್ ಆಗೋರು ಅವರಿಗೆ ಬೇಕು. ಎಂಥ ವರ್ಕರ್ಗಳು ಬೇಕು? ಸ್ಕಿಲ್ಡ್ ಲೇಬರ್ಸ್, ಮುಖ್ಯವಾಗಿ ಕೌಶಲ್ಯ ಇರುವಂತಹ ಸ್ಕಿಲ್ಡ್ ಲೇಬರ್ಗಳು ಬೇಕು. ಇಂಡಿಯಾ ಕ್ಯಾನ್ ಪ್ರೊವೈಡ್ ದಿಸ್ ಲೇಬರ್ ಬಟ್ ನೀಡ್ಸ್ ಟು ಅಡ್ರೆಸ್ ಸ್ಕಿಲ್ ಗ್ಯಾಪ್ಸ್. ಭಾರತೀಯರು ಈ ಒಂದು ಗ್ಯಾಪ್ ಅನ್ನು ತುಂಬಬಹುದು, ಆದ್ರೆ ಮುಖ್ಯವಾಗಿ ಆಗ್ಬೇಕಾಗಿರೋದೇನು? ಕೌಶಲ್ಯವನ್ನ ಸರಿಯಾಗಿ ಅಭಿವೃದ್ಧಿಪಡಿಸ್ಕೊಳ್ಬೇಕು. ಸ್ಕಿಲ್ ಬೇಸ್ಡ್ ಮೈಗ್ರೇಷನ್, ಕಂಟ್ರೀಸ್ ನೌ ರಿಕ್ವೈರ್ ಸ್ಪೆಸಿಫಿಕ್ ಸ್ಕಿಲ್ಸ್, ಅಂದ್ರೆ AI, ಟೆಕ್, ಮ್ಯಾನುಫ್ಯಾಕ್ಚರಿಂಗ್ ಮುಂತಾದ ಒಂದು ಸ್ಪೆಸಿಫಿಕ್ ಆದ ಸ್ಕಿಲ್ಗಳನ್ನ ಬೇರೆ ಬೇರೆ ದೇಶಗಳು ಬಯಸ್ತಾ ಇವೆ. ಇಮಿಗ್ರೇಷನ್ ಅಂತಂದ್ರೆ ಈಗ ಒಂದು ಬೇರೆ ದೇಶಕ್ಕೆ ಹೋಗಿ ಉದ್ಯೋಗಕ್ಕೋಸ್ಕರ ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗೋದು. ಅಂಥ ಒಂದು ವ್ಯಕ್ತಿಗಳಿಗೆ ಆ ದೇಶ ಒಂದು ಕೆಲವೊಂದು ಸ್ಕಿಲ್ಗಳನ್ನ ಬಯಸ್ತಾ ಇರುತ್ತೆ. ಆ ಸ್ಪೆಸಿಫಿಕ್ ಆದ ಸ್ಕಿಲ್ಗಳನ್ನ ಹೊಂದಿರುವವರು ಅವರಿಗೆ ಬೇಕಾಗಿರುತ್ತೆ. ಇಂಡಿಯಾಸ್ ವರ್ಕ್ ಫೋರ್ಸ್ ನೀಡ್ಸ್ ಟು ಮ್ಯಾಚ್ ದೀಸ್ ಗ್ಲೋಬಲ್ ಸ್ಕಿಲ್ ಡಿಮ್ಯಾಂಡ್ಸ್. ಭಾರತೀಯರ ಸ್ಕಿಲ್ಗಳು ಹೇಗಿರಬೇಕು? ಈ ಒಂದು ಡಿಮ್ಯಾಂಡ್ ಅಲ್ಲಿರೋ ಸ್ಕಿಲ್ಗಳಿಗೆ ಅವರು ತಯಾರಾಗಿರ್ಬೇಕು. ನೋ ಕ್ಲಿಯರ್ ಸ್ಕಿಲ್ ಪಾಲಿಸಿ. ಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ, ಇಂಡಿಯಾ ಲ್ಯಾಕ್ಸ್ ಅ ಕಾಂಪ್ರಹೆನ್ಸಿವ್ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ದಟ್ ಅಲೈನ್ಸ್ ವಿತ್ ಗ್ಲೋಬಲ್ ಜಾಬ್ ಮಾರ್ಕೆಟ್ ನೀಡ್ಸ್. ವಿಶ್ವ ಮಟ್ಟದಲ್ಲಿ ಯಾವುದೋ ಒಂದು ಸ್ಕಿಲ್ಗೆ ಬೇಡಿಕೆ ಇದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಪಾಲಿಸಿಗಳೇ ಇಲ್ಲ ಭಾರತದಲ್ಲಿ. ಹಾಗಾಗಿ ಈ ಒಂದು ಪಾಲಿಸಿ ಇಲ್ಲದೆ ಇರೋದು ಎಷ್ಟೊಂದು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಇನ್ನೊಂದು ಅಂಶ ಏನಂತಂದ್ರೆ, ದೇರ್ ಇಸ್ ನೋ ಡೇಟಾ ಆನ್ ದ ಸ್ಕಿಲ್ ಆಫ್ ವರ್ಕರ್ಸ್ ಮೈಗ್ರೇಟಿಂಗ್ ಫ್ರಮ್ ಇಂಡಿಯಾ. ಭಾರತದಿಂದ ಬೇರೆ ದೇಶಕ್ಕೆ ಉದ್ಯೋಗಕ್ಕೋಸ್ಕರವಾಗಲಿ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ಹೋಗುವವರ ಸಂಖ್ಯೆ ಬಗ್ಗೆ ಸರಿಯಾದ ಡೇಟಾ ಇಲ್ಲ, ಮಾಹಿತಿಯೇ ಇಲ್ಲ. ಸೊ ಡಿಪೆಂಡೆನ್ಸ್ ಆನ್ ಬಯಲಾಟ್ರಲ್ ಅಗ್ರಿಮೆಂಟ್ಸ್. ಮುಂದಿನ ಅಂಶ ಏನು ಹೇಳುತ್ತೆ ಅಂತಂದ್ರೆ, ಇಂಡಿಯಾ ರಿಲೈಸ್ ಆನ್ ಅಗ್ರಿಮೆಂಟ್ಸ್ ವಿತ್ ಅದರ್ ಕಂಟ್ರೀಸ್ ಫಾರ್ ಲೇಬರ್ ಮೈಗ್ರೇಷನ್ ಬಟ್ ದೀಸ್ ಆಫನ್ ಲ್ಯಾಕ್ ವೆಲ್ಫೇರ್ ಪ್ರೊಟೆಕ್ಷನ್. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಲವಾರು ಜನರು ಉದ್ಯೋಗಕ್ಕಾಗಲಿ
ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರವಾಗಲಿ ಹೋಗ್ತಾರೆ. ಅವರಿಗೆ ಭಾರತದಿಂದ ಸರಿಯಾದ ವೆಲ್ಫೇರ್ ಪ್ರೊಟೆಕ್ಷನ್ ಸ್ಕೀಮ್ಗಳಿಲ್ಲ. ಇನ್ಶೂರೆನ್ಸ್ಗಳಾಗ್ಲಿ ಅಥವಾ ಬೇರೆ ಯಾವುದು ಕಲ್ಯಾಣಾತ್ಮಕ ಕಾರ್ಯಕ್ರಮಗಳನ್ನ ಸರ್ಕಾರ ಇನ್ನೂ ಸರಿಯಾಗಿ ಕೈಗೊಂಡಿಲ್ಲ. ಇಂಡಿಯನ್ ವರ್ಕರ್ಸ್ ಅಬ್ರಾಡ್ ಡೋಂಟ್ ಹ್ಯಾವ್ ಸಫಿಷಿಯಂಟ್ ಸಪೋರ್ಟ್ ಆರ್ ಮಾನಿಟರಿಂಗ್. ಭಾರತದಿಂದ ಹೊರಟಿರುವ ಅಥವಾ ಬೇರೆ ದೇಶದಲ್ಲಿರುವ ಭಾರತೀಯರಿಗೆ ಸರಿಯಾದ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ. ಅವರನ್ನು ಸರಿಯಾಗಿ ಮೇಲ್ವಿಚಾರಕರು ಅಥವಾ ಯಾವುದೋ ಒಂದು ಕೆಲಸಕ್ಕೋಸ್ಕರ ಅವ್ರು ಹೋದ್ರೆ ಆ ಕೆಲಸವನ್ನ ಸರಿಯಾಗಿ ನಿಭಾಯಿಸುವವರು ಅಥವಾ ಅದನ್ನ ನೋಡ್ಕೊಳ್ಳುವವರು ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಸಪೋರ್ಟ್ ಅವರಿಗೆ ಸಿಗ್ತಾ ಇಲ್ದಿರೋದ್ರಿಂದ ಅವರಲ್ಲಿನ ಉತ್ಸಾಹ ಕಡಿಮೆ ಆಗ್ತಾ ಇದೆ. ಸೊಲ್ಯೂಷನ್ಸ್ ಏನು ಹಾಗಾದ್ರೆ? ಸ್ಕಿಲ್ ಫೋರ್ಕಾಸ್ಟಿಂಗ್ ಅಂಡ್ ಪಾಲಿಸಿ ಅಲೈನ್ಮೆಂಟ್. ಇಂಡಿಯಾ ಶುಡ್ ಪ್ರೆಡಿಕ್ಟ್ ಗ್ಲೋಬಲ್ ಸ್ಕಿಲ್ ಡಿಮ್ಯಾಂಡ್ಸ್ ಅಂಡ್ ಅಡ್ಜಸ್ಟ್ ಇಟ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಕಾರ್ಡಿಂಗ್ಲಿ. ಅಂದ್ರೆ ಸ್ಕಿಲ್ ಫೋರ್ಕಾಸ್ಟಿಂಗ್, ಯಾವ್ಯಾವ ಸ್ಕಿಲ್ಗಳಿಗೆ ಈಗ ಹೆಚ್ಚು ಡಿಮ್ಯಾಂಡ್ ಬರ್ತಾ ಇದೆ ಅದರ ಒಂದು ರೀತಿಯಲ್ಲೇ ಭಾರತದ ಪಾಲಿಸಿಗಳು ತಯಾರಾಗ್ತಾ ಹೋಗ್ಬೇಕು. ಜಗತ್ತಿಗೆ ಯಾವ ಒಂದು ಸ್ಕಿಲ್ನ ಅವಶ್ಯಕತೆ ಇದೆ ಆ ರೀತಿಯ ಪ್ರೋಗ್ರಾಮ್ಗಳನ್ನ ಭಾರತದಲ್ಲೂ ಕೈಗೊಳ್ಬೇಕು. ಉದಾಹರಣೆಗೆ AI, ಮಷಿನ್ ಲರ್ನಿಂಗ್, ವೆಲ್ಡಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಈ ತರ ಹಲವಾರು ಸ್ಕಿಲ್ಗಳು ಈಗ ಮುನ್ನೆಲೆಗೆ ಬರ್ತಾ ಇವೆ. ಈ ಸ್ಕಿಲ್ಗಳಿಗೆ ಸಂಬಂಧಿಸಿದ ಹಾಗೆ ಹೊಸ ಹೊಸ ಪ್ರೋಗ್ರಾಮ್ಗಳನ್ನ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅಕ್ರೆಡಿಟೇಷನ್ ಫಾರ್ ರಿಟರ್ನೀಸ್. ಸ್ಕಿಲ್ಸ್ ಲರ್ನ್ಡ್ ಅಬ್ರಾಡ್ ಶುಡ್ ಬಿ ರೆಕಾಗ್ನೈಸ್ಡ್ ವೆನ್ ವರ್ಕರ್ಸ್ ರಿಟರ್ನ್ ಟು ಇಂಡಿಯಾ. ಬೇರೆ ದೇಶದಿಂದ ಒಂದು ಹೊಸ ಸ್ಕಿಲ್ ಅನ್ನ ಕಲ್ತ್ಕೊ ಬಂದವರಿಗೆ ಭಾರತದಲ್ಲಿ ಸರಿಯಾದ ರೆಕಾಗ್ನಿಷನ್ ಸಿಗಬೇಕು. ಅವರನ್ನ ಸರಿಯಾಗಿ ಭಾರತದಲ್ಲಿ ಗುರುತಿಸಬೇಕು. ಪ್ರಾಪರ್ ಸರ್ಟಿಫಿಕೇಶನ್, ಅವರಿಗೆ ಸರಿಯಾದ ರೀತಿ ಸರ್ಟಿಫಿಕೇಶನ್ ಕೊಟ್ಟು ಅವರ ಒಂದು ಸ್ಕಿಲ್ ಅನ್ನ ಗೌರವಿಸಬೇಕು. ಹೀಗಾದಾಗ ಭಾರತದಿಂದ ಬ್ರೇನ್ ಡ್ರೇನ್ ಅಂತ ಹೇಳ್ತೀವಲ್ಲ, ಪ್ರತಿಭಾ ಪಲಾಯನ ಕಡಿಮೆ ಆಗ್ತಾ ಹೋಗುತ್ತೆ. ಅವರಿಗೆ ಸರಿಯಾದ ಅವಕಾಶಗಳು ಸಿಕ್ಕಿದ್ರೆ ಭಾರತದಲ್ಲಿ ಅವರು ಉಳಿತಾರೆ. ಬೆಟರ್ ಡೇಟಾ ಆನ್ ಲೇಬರ್ ಮೈಗ್ರೇಷನ್. ಕಲೆಕ್ಟ್ ಡೇಟಾ ಆನ್ ದ ಸ್ಕಿಲ್ಸ್ ಆಫ್ ವರ್ಕರ್ಸ್ ಮೈಗ್ರೇಟಿಂಗ್ ಅಂಡ್ ದರ್ ರೀಸನ್ಸ್ ಫಾರ್ ಲಿವಿಂಗ್. ಯಾಕೆ ಭಾರತವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಹಾಗೂ ಅವರ ಸ್ಕಿಲ್ನ ಮಟ್ಟ ಯಾವ ರೀತಿ ಇದೆ, ಇದೆಲ್ಲ ಡೇಟಾವನ್ನ ಕಲೆಕ್ಟ್ ಮಾಡಬೇಕು ಟು ಕ್ರಿಯೇಟ್ ಬೆಟರ್ ಪಾಲಿಸೀಸ್. ಯಾವಾಗ ನಮ್ಮ ಹತ್ರ ಮಾಹಿತಿ ಇರುತ್ತೋ ಆ ಮಾಹಿತಿಯನ್ನ ಇಟ್ಕೊಂಡು ಉತ್ತಮವಾದ ಕಾನೂನುಗಳನ್ನ, ನೀತಿಗಳನ್ನ ಜಾರಿಗೆ ತರಬಹುದು ನಾವು. ಫೋಕಸ್ ಆನ್ ಹೈ ಡಿಮ್ಯಾಂಡ್ ಸ್ಕಿಲ್ಸ್. ಟ್ರೈನ್ ವರ್ಕರ್ಸ್ ಇನ್ ಸ್ಕಿಲ್ಸ್ ದಟ್ ಆರ್ ಇನ್ ಡಿಮ್ಯಾಂಡ್ ಗ್ಲೋಬಲಿ ಲೈಕ್ ಹೆಲ್ತ್ ಕೇರ್, IT, ವೆಲ್ಡಿಂಗ್. ಈ ಕೆಲವೊಂದು ಸ್ಕಿಲ್ಗಳಿದೆ, ಇವುಗಳಿಗೆ ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ದೇಶಗಳಲ್ಲೂ ಹೆಚ್ಚೆಚ್ಚು ಡಿಮ್ಯಾಂಡ್ಗಳು ಬರ್ತಾ ಇವೆ. ಇಂತಹ ಒಂದು ಸ್ಕಿಲ್ಗಳಲ್ಲಿ ಭಾರತೀಯರನ್ನ ಹೆಚ್ಚು ಟ್ರೈನ್ ಮಾಡಬೇಕು. ಇನ್ನೊಂದು ಮುಂದಿನ ಅಂಶ ಲೇಬರ್ ವೆಲ್ಫೇರ್ ಅಂಡ್ ಮಾನಿಟರಿಂಗ್. ಮೊದಲೇ ಹೇಳಿದಾಗೆ ಅವರಿಗೆ ಸರಿಯಾಗಿ ಸಪೋರ್ಟ್ ಸಿಗ್ತಾ ಇಲ್ಲ. ಇಂಪ್ರೂವ್ ವರ್ಕರ್ಸ್ ವೆಲ್ಫೇರ್ ಅಬ್ರಾಡ್ ಅಂಡ್ ಎನ್ಶೋರ್ ದ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ವಿತ್ ಸ್ಟ್ರಾಂಗರ್ ಅಗ್ರಿಮೆಂಟ್ಸ್. ಬೇರೆ ದೇಶಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಭಾರತದಿಂದ ಯಾರ್ಯಾರು ವಿದೇಶಗಳಿಗೆ ಕೆಲಸಕ್ಕೆ ಹೋಗಿದ್ದಾರೋ ಅವರ ಕಲ್ಯಾಣಾತ್ಮಕ ಕಾರ್ಯಗಳು ಆಗ್ತಾ ಇವೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಆಗಿದ್ಯಾ, ಸರಿಯಾದ ಸಪೋರ್ಟ್ ಸಿಗ್ತಾ ಇದೆಯಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. ಮುಂದಿನ ಅಂಶ ಅಡಾಪ್ಟಿಂಗ್ ಟು ಗ್ಲೋಬಲ್ ಟ್ರೆಂಡ್ಸ್. ಇಂಡಿಯಾ ಸ್ಕಿಲ್ ಪ್ರೋಗ್ರಾಮ್ ನೀಡ್ಸ್ ಟು ಕೀಪ್ ಅಪ್ ವಿತ್ ಗ್ಲೋಬಲ್ ಟ್ರೆಂಡ್ಸ್ ಸಚ್ ಆಸ್ ಡಿಜಿಟಲ್ ಅಂಡ್ ಸಸ್ಟೈನಬಲ್ ಟೆಕ್ನಾಲಜೀಸ್. ಯಾವ ಒಂದು ಸ್ಕಿಲ್ಗಳು ಅಥವಾ ಯಾವುದೋ ಒಂದು ಟ್ರೆಂಡ್ ಜಗತ್ತಿನಲ್ಲಿ ನಡೀತಾ ಇರುತ್ತೆ ಅದಕ್ಕೆ ಸರಿಯಾಗಿ ಭಾರತದನ್ನ ಹೊಂದಿಸ್ಕೊಳ್ಬೇಕು. ಈಗ ಉದಾಹರಣೆಗೆ ಡಿಜಿಟಲ್ ಮತ್ತು ಸಸ್ಟೈನಬಲ್ ಟೆಕ್ನಾಲಜಿಗಳ ಬಗ್ಗೆ ಹೆಚ್ಚು ಮಾತುಕತೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತವು ಸಹ ಉತ್ತಮ ಕಾರ್ಯಗಳನ್ನು ಕೈಗೊಳ್ಳಬೇಕು. ಹಾಗಾಗಿ ಕನ್ಕ್ಲೂಷನ್ ಏನು? ಇಂಡಿಯಾ ಶುಡ್ ಅಲೈನ್ ಇಟ್ಸ್ ವರ್ಕ್ ಫೋರ್ಸ್ ಟ್ರೈನಿಂಗ್ ವಿತ್ ಗ್ಲೋಬಲ್ ಸ್ಕಿಲ್ ನೀಡ್ಸ್. ಮೊದಲೇ ಹೇಳಿದಾಗೆ ಜಾಗತಿಕ ಮಟ್ಟದ ಸ್ಕಿಲ್ಗಳಿಗೆ ಯಾವುದಕ್ಕೆ ಡಿಮ್ಯಾಂಡ್ ಇದೆಯೋ ಅದರಲ್ಲಿ ಭಾರತೀಯರನ್ನು ತಯಾರು ಮಾಡಬೇಕು. ಇಂಪ್ರೂವ್ ಡೇಟಾ ಕಲೆಕ್ಷನ್, ಮಾಹಿತಿನ ಸರಿಯಾಗಿ ಕಲೆಕ್ಟ್ ಮಾಡಬೇಕು. ಫೋಕಸ್ ಆನ್ ಲೇಬರ್ ವೆಲ್ಫೇರ್ ಟು ಬಿಕಮ್ ಟಾಪ್ ಸಪ್ಲೈಯರ್ ಆಫ್ ಸ್ಕಿಲ್ಡ್ ವರ್ಕರ್ಸ್. ಲೇಬರ್ ವೆಲ್ಫೇರ್, ಕಾರ್ಮಿಕರ ಕಲ್ಯಾಣದ ಮೇಲೆ, ಅವರ ಸಪೋರ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಉತ್ತಮ ಉದ್ಯೋಗಿಗಳನ್ನ ಅಥವಾ ಉತ್ತಮ ಕೌಶಲ್ಯಯುತವಾದ ವ್ಯಕ್ತಿಗಳನ್ನ ಒದಗಿಸಲಿಕ್ಕೆ ಭಾರತಕ್ಕೆ ಇದೊಂದು ಅದ್ಭುತವಾದ ಸಿಚುವೇಶನ್, ಈಗ ಒಂದು ಅದ್ಭುತವಾದ ಅವಕಾಶ ಇದೆ. ಈ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾಸ್ ರಿಲಯನ್ಸ್ ಆನ್ ಚೈನಾ ಫಾರ್ ಕ್ರಿಟಿಕಲ್ ಮಿನರಲ್ಸ್. ಯಾಕೆ ಈ ಒಂದು ವಿಷಯ ನ್ಯೂಸ್ ನಲ್ಲಿದೆ ಅಂತಂದ್ರೆ, ಇಂಡಿಯಾಸ್ ಗ್ರೋವಿಂಗ್ ರಿಲಯನ್ಸ್ ಆನ್ ಚೈನಾ ಫಾರ್ ಕ್ರಿಟಿಕಲ್ ಮಿನರಲ್ಸ್ ಎಸ್ಪೆಷಲಿ ರೇರ್ ಅರ್ತ್ ಎಲಿಮೆಂಟ್ಸ್ ಹ್ಯಾಸ್ ಬಿಕಮ್ ಅ ಮೇಜರ್ ಕನ್ಸರ್ನ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಎಕನಾಮಿಕ್ ಸ್ಟೆಬಿಲಿಟಿ. ಭಾರತ ಮುಖ್ಯವಾಗಿ ಚೀನಾವನ್ನ ಅವಲಂಬಿಸ್ತಾ ಇದೆ. ಯಾವ ಕಾರಣಕ್ಕೆ? ರೇರ್ ಅರ್ತ್ ಎಲಿಮೆಂಟ್ಸ್, ಈ ಒಂದು ಎಲಿಮೆಂಟ್ಸ್ ಗಳನ್ನ ಚೀನಾದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ತರಿಸ್ಕೊಳ್ಳಾಗ್ತಾ ಇದೆ. ಇದರಿಂದಾಗಿ ನ್ಯಾಷನಲ್ ಸೆಕ್ಯೂರಿಟಿ ಹಾಗೂ ಎಕನಾಮಿಕ್ ಸ್ಟೆಬಿಲಿಟಿ ಇದರ ಮೇಲೆ ಕೆಲವೊಂದು ಎಫೆಕ್ಟ್ಗಳಾಗಬಹುದು. ರೀಸೆಂಟ್ ರಿಪೋರ್ಟ್ಸ್ ಹ್ಯಾವ್ ಹೈಲೈಟೆಡ್ ದಟ್ ಇಂಡಿಯಾ
ಇಂಪೋರ್ಟ್ಸ್ ಅ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಫ್ರಮ್ ಚೈನಾ. ಭಾರತದ ದೊಡ್ಡ ಮಟ್ಟದ ಕ್ರಿಟಿಕಲ್ ಮಿನರಲ್ಗಳು ಯಾವ ದೇಶದಿಂದ ಬರ್ತಾ ಇವೆ? ಚೈನಾದಿಂದ ಬರ್ತಾ ಇವೆ. ವಿಚ್ ಕುಡ್ ಮೇಕ್ ಇಂಡಿಯಾ ವಲ್ನರೇಬಲ್ ಇನ್ ಟೈಮ್ಸ್ ಆಫ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಂಡ್ ಆರ್ ಡಿಸ್ರಪ್ಷನ್ ಇನ್ ಸಪ್ಲೈ. ಹೀಗಾದಾಗ ಏನಾಗುತ್ತೆ, ಯಾವುದೋ ಒಂದು ದೇಶದ ಮೇಲೆ ನಮ್ಮ ಅವಲಂಬನೆ ಹೆಚ್ಚಾದಾಗ ಜಿಯೋ ಪೊಲಿಟಿಕಲ್ ಆಗಿ ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಅಥವಾ ಯಾವುದೋ ಒಂದು ಸಮಸ್ಯೆ ಎದುರಾದಾಗ ಒಂದು ದೇಶದ ಮೇಲಿನ ಅತಿಯಾದ ಅವಲಂಬನೆ ಮುಂದೆ ನಮಗೆ ಹಲವಾರು ಸಮಸ್ಯೆಗಳನ್ನ ತಂದೊಡ್ಡಬಹುದು. ಕೀ ಪಾಯಿಂಟ್ಸ್ ಏನು ಅಂತಂದ್ರೆ, ವಾಟ್ ಆರ್ ರೇರ್ ಅರ್ತ್ ಎಲಿಮೆಂಟ್ಸ್? ಮೊದಲು ರೇರ್ ಅರ್ತ್ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು ನಾವು. ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಗ್ರೂಪ್ ಆಫ್ 17 ಸ್ಪೆಷಲೈಸ್ಡ್ ಮೆಟಲ್ಸ್. ಈ ಎಲಿಮೆಂಟ್ಸ್ಗಳು ಏನಂತಂದ್ರೆ ಮುಖ್ಯವಾಗಿ 17 ರೀತಿಯ ಸ್ಪೆಷಲೈಸ್ಡ್ ಮೆಟಲ್ಗಳಿವೆ. ಈ ಒಂದು ಗ್ರೂಪಿಗೆ ಏನಂತಂದ್ರೆ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇಟ್ಸ್ ಅ ಗ್ರೂಪ್ ಆಫ್ 17 ಸ್ಪೆಷಲೈಸ್ಡ್ ಮೆಟಲ್ಸ್ ಯೂಸ್ಡ್ ಇನ್ ಹೈ-ಟೆಕ್ ಪ್ರಾಡಕ್ಟ್ಸ್ ಲೈಕ್ ಬ್ಯಾಟರೀಸ್, ಎಲ್ಇಡಿ ಪ್ಯಾನೆಲ್ಸ್, ಸೆಮಿಕಂಡಕ್ಟರ್ಸ್ ಅಂಡ್ ಮೋರ್. ಅಂದ್ರೆ ಮುಖ್ಯವಾಗಿ ಎಲ್ಇಡಿ ಪ್ಯಾನೆಲ್ಗಳಲ್ಲಿ, ಬ್ಯಾಟರಿಗಳಲ್ಲಿ, ಸೆಮಿಕಂಡಕ್ಟರ್ಗಳಲ್ಲಿ ಉಪಯೋಗಿಸುವಂತಹ 17 ಬಹುಮುಖ್ಯವಾದ ಮೆಟಲ್ ಎಲಿಮೆಂಟ್ಸ್ಗಳಿವೆ. ಈ ಒಂದು ಮೆಟಲ್ ಎಲಿಮೆಂಟ್ಗಳ ಗ್ರೂಪಿಗೆ ಏನಂತ ಕರಿತೇವೆ? ರೇರ್ ಅರ್ತ್ ಎಲಿಮೆಂಟ್ಸ್. So these elements are crucial for industries like defense, electronics and renewable energy. ಇಂತಹ ಹಲವಾರು ಸಾಧನಗಳನ್ನು ಉತ್ಪಾದಿಸಲಿಕ್ಕೆ ಈ ಒಂದು ಎಲಿಮೆಂಟ್ಗಳು ಬೇಕಾಗಿವೆ. ಹಾಗಾಗಿ ಡಿಫೆನ್ಸ್ ರಕ್ಷಣಾ ಕ್ಷೇತ್ರಕ್ಕೆ, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೆ ಮತ್ತು ನವೀಕರಿಸಬಹುದಾದ ಇಂಧನದ ಕ್ಷೇತ್ರಕ್ಕೆ ಈ ಒಂದು ಎಲಿಮೆಂಟ್ಗಳು ಅತಿ ಮುಖ್ಯವಾಗಿವೆ. ಈಗ ಭಾರತ ಚೀನಾದ ಮೇಲೆ ಹೇಗೆ ಅವಲಂಬಿತವಾಗಿದೆ ಅನ್ನೋದನ್ನ ನೋಡೋಣ. ಚೈನಾ dominates the global supply of rare earth elements, holding nearly 38% of global reserves. ಜಾಗತಿಕ ಮಟ್ಟದಲ್ಲಿ ಸುಮಾರು 38ರಷ್ಟು ರೇರ್ ಅರ್ತ್ ಮೆಟಲ್ಗಳು ಯಾವ ದೇಶದಲ್ಲಿವೆ? ಚೀನಾ ದೇಶದಲ್ಲಿವೆ. ಇಂಡಿಯಾ ಓನ್ಲಿ ಹ್ಯಾಸ್ 5.9% ಆಫ್ ರೇರ್ ಅರ್ತ್ ರಿಸೋರ್ಸಸ್ ಅಂಡ್ ಲ್ಯಾಕ್ಸ್ ದ ಟೆಕ್ನಾಲಜಿ ಪ್ರೊಸೆಸ್ಡ್ ದೆಮ್ ಎಫಿಷಿಯೆಂಟ್ಲಿ. ಭಾರತದಲ್ಲಿ ಇದರ ಪ್ರಮಾಣ 5.9ರಷ್ಟಿದೆ. ಆದ್ರೆ ಇದ್ರೂ ಸಹ ಇದರಿಂದ ಉಪಯೋಗ ಆಗ್ತಾ ಇಲ್ಲ. ಯಾಕಂತಂದ್ರೆ ಭಾರತದಲ್ಲಿ ಅವುಗಳನ್ನು ಸರಿಯಾಗಿ ಪ್ರೊಸೆಸ್ ಮಾಡಿ, ಸರಿಯಾಗಿ ಸಂಸ್ಕರಿಸಿ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವ ಟೆಕ್ನಾಲಜಿಗಳು ಇನ್ನೂ ಇಲ್ಲ. ಚೀನಾ ಆಲ್ಸೋ ಕಂಟ್ರೋಲ್ಸ್ ಓವರ್ 80% ಆಫ್ ದಿ ಗ್ಲೋಬಲ್ ರಿಫೈನಿಂಗ್ ಆಫ್ ದೀಸ್ ಎಲಿಮೆಂಟ್ಸ್. 38ರಷ್ಟು ರೇರ್ ಅರ್ತ್ ಮೆಟಲ್ಗಳು ಆಗ್ಲೇ ಇವೆ. ಅದರ ಜೊತೆ ಚೀನಾ 80ರಷ್ಟು ಈ ಒಂದು ರಿಫೈನಿಂಗ್ ಪ್ರೊಸೆಸ್ ಇರುತ್ತಲ್ಲ, ಆ ಒಂದು ಪ್ರೊಸೆಸ್ಗಳನ್ನು ಸಹ ಚೀನಾ ಕಂಟ್ರೋಲ್ ಮಾಡ್ತಾ ಇದೆ. ಮೇಕಿಂಗ್ ಇಂಡಿಯಾ highly dependent on China for manufacturing critical technologies. ಇದರಿಂದ ಏನಾಗುತ್ತೆ, ಭಾರತ ಬಹುಮುಖ್ಯವಾದ ಕ್ರಿಟಿಕಲ್ ಟೆಕ್ನಾಲಜಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಚೀನಾದ ಮೇಲೆ ಅವಲಂಬನೆಗೊಳ್ಳುವ ಹಾಗಾಗಿದೆ. ಮುಂದಿನ ಅಂಶ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್. ದ ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ವೇರಿಯಸ್ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಡಿಫೆನ್ಸ್, ಎಲೆಕ್ಟ್ರಾನಿಕ್ಸ್, ಕ್ಲೀನ್ ಎನರ್ಜಿ, ಫಾರ್ಮಾಸ್ಯೂಟಿಕಲ್ಸ್. ಅಂದ್ರೆ ಅವುಗಳ ಮಹತ್ವವನ್ನು ಕೆಲವೊಂದು ನೋಡೋದಾದ್ರೆ, ಡಿಫೆನ್ಸ್ ಕ್ಷೇತ್ರಕ್ಕೆ ಎಲೆಕ್ಟ್ರಾನಿಕ್ಸ್, ಕ್ಲೀನ್ ಎನರ್ಜಿ ಹಾಗೂ ಫಾರ್ಮಾಸ್ಯೂಟಿಕಲ್ಸ್ ಎಲ್ಲ ಕ್ಷೇತ್ರಗಳಿಗೆ ಅವುಗಳು ಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ಲಿಥಿಯಂ ಇಸ್ ವೈಟಲ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್. ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೇವೆ. ಅವುಗಳ ಬ್ಯಾಟರಿಯಲ್ಲಿ ಯೂಸ್ ಮಾಡೋದು ಯಾವುದು? ಲಿಥಿಯಂ. ಸಿಲಿಕಾನ್ ಇಸ್ ನೀಡೆಡ್ ಫಾರ್ ಸೆಮಿಕಂಡಕ್ಟರ್ಸ್ ಅಂಡ್ ಸೋಲಾರ್ ಪ್ಯಾನೆಲ್ಸ್. ಮುಖ್ಯವಾಗಿ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಹಾಗೂ ಸೋಲಾರ್ ಪ್ಯಾನೆಲ್ಗಳಿಗೆ ಬೇಕಾಗಿರೋದು ಯಾವುದು? ಸಿಲಿಕಾನ್. ಟೈಟಾನಿಯಂ ಇಸ್ ಕ್ರೂಷಿಯಲ್ ಫಾರ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್. ಏರೋಸ್ಪೇಸ್ ಹಾಗೂ ರಕ್ಷಣಾ ಕ್ಷೇತ್ರಕ್ಕೆ ಬೇಕಾಗಿರೋ ಟೈಟಾನಿಯಂ. ಇವೆಲ್ಲ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳಾಗಿದೆ. ಹಾಗಾಗಿ ಇದರ ಮಹತ್ವ ಅಷ್ಟು ಮುಖ್ಯ. A disruption in the supply chain can impact industries like electric vehicle manufacturing, defense and even consumer electronics. ಒಂದು ವೇಳೆ ಬೇರೆ ದೇಶದಿಂದ ನಮಗೆ ಸಪ್ಲೈ ಆಗ್ತಾ ಇರೋ ಈ ಒಂದು ರೇರ್ ಅರ್ತ್ ಎಲಿಮೆಂಟ್ಗಳಲ್ಲಿ ಏನಾದರೂ ತೊಡಕಾದ್ರೆ, ಇದರಿಂದಾಗಿ ಭಾರತದಲ್ಲಿನ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ತಯಾರಿಸುವ ಕ್ಷೇತ್ರ, ರಕ್ಷಣಾ ಕ್ಷೇತ್ರ, ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಅನ್ನ ಕನ್ಸ್ಯೂಮರ್ ಮಾಡೋ ಕ್ಷೇತ್ರ, ಎಲೆಕ್ಟ್ರಾನಿಕ್ಸ್ ಗ್ರಾಹಕರ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಬಹುದು. ಹಾಗಾಗಿ ವಲ್ನರಬಿಲಿಟಿ, ಭಾರತ ಕೆಲವೊಂದು ದುರ್ಬಲತೆಯನ್ನು ಹೊಂದಿದೆ. ಇಂಡಿಯಾ ಇಂಪೋರ್ಟ್ಸ್ ಓವರ್ 40% ಆಫ್ ಸರ್ಟೆನ್ ಕ್ರಿಟಿಕಲ್ ಮಿನರಲ್ಸ್ ಫ್ರಮ್ ಚೈನಾ. ಭಾರತದ ಕೆಲವೊಂದು ಕ್ರಿಟಿಕಲ್ ಮಿನರಲ್ಸ್ಗಳು ಯಾವ ಮಟ್ಟದಲ್ಲಿ? 40ರಷ್ಟು ಕೆಲವೊಂದು ಕ್ರಿಟಿಕಲ್ ಮಿನರಲ್ಗಳನ್ನ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಮೇಕಿಂಗ್ ಇಟ್ಸ್ ಟೆಕ್ನಾಲಜಿ ಸೆಕ್ಟರ್, ಡಿಫೆನ್ಸ್ ಕ್ಯಾಪಬಿಲಿಟೀಸ್ ಅಂಡ್ ಸ್ಪೇಸ್ ಪ್ರೋಗ್ರಾಮ್ ಹೈಲಿ ವಲ್ನರೇಬಲ್. ಇದರಿಂದ ಏನಾಗುತ್ತೆ, ಸುಮಾರು 40ರಷ್ಟು ಕ್ರಿಟಿಕಲ್ ಮಿನರಲ್ಗಳು ಒಂದು ದೇಶದಿಂದ ಬರ್ತಾ ಇದೆ ಅಂತಾದ್ರೆ ಟೆಕ್ನಾಲಜಿ, ಡಿಫೆನ್ಸ್ ಹಾಗೂ ಸ್ಪೇಸ್ ಪ್ರೋಗ್ರಾಮ್ಗಳು ಯಾವುದೋ ಒಂದು ದೇಶದ ಮೇಲೆ ಅವಲಂಬಿತವಾಗಿವೆ. ಇದು ಭಾರತದ ದುರ್ಬಲತೆ ಅಂತ ಕರೆಸ್ಕೊಳ್ಳುತ್ತೆ. There is a risk that China could manipulate the supply of these minerals
ಇಂಪ್ಯಾಕ್ಟಿಂಗ್ ಗ್ಲೋಬಲ್ ಮಾರ್ಕೆಟ್ಸ್ ಅಂಡ್ ಇಂಡಿಯಾ ಸ್ಟ್ರಾಟಜಿಕ್ ಸೆಕ್ಟರ್ಸ್. ಒಂದು ವೇಳೆ ಚೀನಾ ಈ ತನ್ನ ಸಪ್ಲೈಯನ್ನು ನಿಲ್ಲಿಸಿಬಿಟ್ರೆ ಆಗ ಜಗತ್ತಿಗೆ ಹಾಗೂ ಭಾರತಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಭಾರತದ ಬಹುಮುಖ್ಯ ಸೆಕ್ಟರ್ಗಳು, ಬಹುಮುಖ್ಯ ಕ್ಷೇತ್ರಗಳು ಇದರಿಂದ ಬಹಳಷ್ಟು ತೊಂದರೆಗೆ ಒಳಗಾಗುತ್ತವೆ ಅಂತ ಹೇಳುತ್ತೆ. ಸೊಲ್ಯೂಷನ್ಸ್ ಟು ರೆಡ್ಯೂಸ್ ಡಿಪೆಂಡೆನ್ಸಿ. ಹಾಗಾದ್ರೆ ಕೆಲವೊಂದು ಪರಿಹಾರಗಳನ್ನು ನೋಡೋಣ. ಆ ಡಿಪೆಂಡೆನ್ಸಿ, ಒಂದು ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು. ಎಕ್ಸ್ಪ್ಲೋರೇಷನ್ ಆ್ಯಂಡ್ ಪ್ರೊಸೆಸಿಂಗ್ ಕೆಪಾಬಿಲಿಟೀಸ್. ಹೆಚ್ಚು ರೇರ್ ಅರ್ತ್ ಮೆಟಲ್ಗಳನ್ನು, ಎಲಿಮೆಂಟ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಹಾಗೂ ಅವುಗಳನ್ನು ಸಂಸ್ಕರಿಸುವ ವಿಧಾನಗಳನ್ನು ಸರಿಯಾಗಿ ಅಭಿವೃದ್ಧಿಪಡಿಸೋದು. ಇಂಡಿಯಾ ಹ್ಯಾಸ್ ಲಿಮಿಟೆಡ್ ಪ್ರೊಸೆಸಿಂಗ್ ಕೆಪಾಬಿಲಿಟೀಸ್. ಮೊದಲೇ ಹೇಳಿದಾಗೆ ಸಂಸ್ಕರಿಸುವ ಸಾಮರ್ಥ್ಯ ಭಾರತಕ್ಕೆ ಇಲ್ಲ ಫಾರ್ ರೇರ್ ಅರ್ತ್ ಮಿನರಲ್ಸ್. ಇವನ್ ದೋ ಇಟ್ ಹ್ಯಾಸ್ ಡಿಸ್ಕವರ್ಡ್ ರಿಸರ್ವ್ಸ್ ಲೈಕ್ ಲೀಥಿಯಂ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಈಗಾಗಲೇ ನಮಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೀಥಿಯಂ ರಿಸರ್ವ್ಗಳು ಸಿಕ್ಕಿವೆ. ಆದರೆ ಇವುಗಳನ್ನು ಹೇಗೆ ಪ್ರೊಸೆಸ್ ಮಾಡೋದು ಅನ್ನೋ ಒಂದು ಟೆಕ್ನಾಲಜಿ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ. ಕಂಟ್ರಿ ನೀಡ್ಸ್ ಟು ಡೆವಲಪ್ ಡೊಮೆಸ್ಟಿಕ್ ಮೈನಿಂಗ್ ಅಂಡ್ ಪ್ರೊಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಟು ರೆಡ್ಯೂಸ್ ರಿಲಯನ್ಸ್ ಆನ್ ಇಂಪೋರ್ಟ್ಸ್. ಹಾಗಾಗಿ ಏನು ಮಾಡಬೇಕು, ಡೊಮೆಸ್ಟಿಕ್, ಸ್ಥಳೀಯವಾಗಿ ಮೈನಿಂಗ್ ಹಾಗೂ ಪ್ರೊಸೆಸಿಂಗ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತಲ್ಲ, ಪ್ರೊಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಪ್ರೊಸೆಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನು ಹೆಚ್ಚು ಡೆವಲಪ್ ಮಾಡೋ ಮೂಲಕ ಇಂಪೋರ್ಟ್ಗಳನ್ನು ಕಡಿಮೆ ಮಾಡಬೇಕು. ಗೌರ್ಮೆಂಟ್ ಇನಿಷಿಯೇಟಿವ್ಸ್, ಸರ್ಕಾರದ ಕೆಲವೊಂದು ಕ್ರಮಗಳನ್ನು ನೋಡೋದಾದ್ರೆ, ಇಂಡಿಯಾ ಹ್ಯಾಸ್ ಸೆಟ್ ಅಪ್ ವೆಂಚರ್ಸ್ ಲೈಕ್ ಕಾಬಿಲ್ ಅನ್ನುವಂಥ ಒಂದು ಕ್ರಮವನ್ನು ಈಗಾಗಲೇ ಸರ್ಕಾರ ಕೈಗೊಂಡಿದೆ. ಅದರ ಫುಲ್ ಫಾರ್ಮ್ ಏನು, ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್, ಸೆಕ್ಯೂರ್ ಆಕ್ಸೆಸ್ ಟು ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲಿ. ಇದೇ ತರಹದ ಬೇರೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನ ಡಿಪೆಂಡೆನ್ಸಿಯನ್ನ ಕಡಿಮೆಗೊಳಿಸಬೇಕು, ಬೇರೆ ದೇಶದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು. ಈ ಕಾಬಿಲ್ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಪಾರ್ಟಿಸಿಪೇಷನ್ ಇನ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ಸ್ ಸಚ್ ಆಸ್ ದಿ ಮಿನರಲ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಕ್ಯಾನ್ ಹೆಲ್ಪ್ ಡೈವರ್ಸಿಫೈ ಸಪ್ಲೈ ರಿಸೋರ್ಸಸ್. ಅಂದ್ರೆ ಕೇವಲ ಒಂದು ದೇಶದ ಜೊತೆಗೆ ಮಾತ್ರ ಅಲ್ಲ, ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಅಥವಾ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ಗಳ ಜೊತೆ ಮಿನರಲ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಸಹಕಾರ ಒಪ್ಪಂದಗಳನ್ನು ಮಾಡ್ಕೋಬೇಕು. ಇದರಿಂದ ಸಪ್ಲೈ ರಿಸೋರ್ಸ್ಗಳಿರುತ್ತಲ್ವಾ, ಯಾವ ದೇಶದಿಂದ ನಾವು ತೆಗೆದುಕೊಳ್ತೇವೆ, ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೇವೆ, ಆಗ ಬೇರೆ ದೇಶಗಳನ್ನು ಅವಲಂಬಿಸಬಹುದು. ಕೇವಲ ಒಂದು ದೇಶ ಚೀನಾದ ಮೇಲಿನ ಮಾತ್ರ ಅವಲಂಬನೆ ತಪ್ಪು ಹೋಗುತ್ತೆ. ನಮಗೆ ಸಪ್ಲೈ ಮಾಡ್ಲಿಕ್ಕೆ ಹಲವಾರು ದೇಶಗಳಿದ್ದಾಗ ನಮ್ಮ ದುರ್ಬಲತೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ದುರ್ಬಲತೆಯನ್ನ ಚೀನಾ ತನ್ನಗೋಸ್ಕರ ಉಪಯೋಗಿಸ್ಕೊಳ್ಳೋದು ಸಹ ತಪ್ಪುತ್ತೆ. ಇದು ಈ ಒಂದು ಅಂಶ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. Given the high risk and cost involved in mining rare earths, private sector investment alone is unlikely. ಏನಾಗಿದೆ, ಈ ಒಂದು ರೇರ್ ಅರ್ತ್ ಎಲಿಮೆಂಟ್ಸ್ ಗಳಿದೆಯಲ್ಲ, ಅದನ್ನ ಪ್ರೊಸೆಸ್ ಮಾಡಲಿಕ್ಕೆ ಅಥವಾ ಅದನ್ನ ಸಂಸ್ಕರಿಸಲಿಕ್ಕೆ ದೊಡ್ಡ ರಿಸ್ಕ್ ಇದೆ ಹಾಗೂ ಬಹಳಷ್ಟು ದೊಡ್ಡ ಖರ್ಚು ಸಹ ಇದೆ. ಹೀಗಾಗಿ ಪ್ರೈವೇಟ್ ಸೆಕ್ಟರ್ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟೇನು ಕಂಡು ಬರ್ತಾ ಇಲ್ಲ. ಸೊ ಗವರ್ಮೆಂಟ್ ನೀಡ್ಸ್ ಟು ಎನ್ಕರೇಜ್ PPPs, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವವನ್ನ ಸರ್ಕಾರ ಉತ್ತೇಜಿಸಬೇಕು. ಇದರ ಮೂಲಕ ಎಸ್ಟಾಬ್ಲಿಷ್ ಮೈನಿಂಗ್ ಅಂಡ್ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಇನ್ ಇಂಡಿಯಾ. ಈ ಮೂಲಕ ಪಬ್ಲಿಕ್ ಹಾಗೂ ಪ್ರೈವೇಟ್ ಎರಡು ಒಟ್ಟುಗೂಡಿ ಮೈನಿಂಗ್ ಮತ್ತು ಪ್ರೊಸೆಸಿಂಗ್ ಕ್ಷೇತ್ರವನ್ನ ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅಂತ ಈ ಒಂದು ಅಂಶ ಹೇಳುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ವೈ ಹ್ಯಾಸ್ ದ MHA ರೀಇಂಪೋಸ್ಡ್ ರಿಸ್ಟ್ರಿಕ್ಷನ್ಸ್ ಇನ್ 3 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಡಿಸೆಂಬರ್ 17ನೇ ತಾರೀಕಿಗೆ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ reimposed a restriction called protected area regime in 3 northeastern states. 3 ಈಶಾನ್ಯ ರಾಜ್ಯಗಳಲ್ಲಿ ಕೇಂದ್ರದ ಗೃಹ ಸಚಿವಾಲಯ ರಿಸ್ಟ್ರಿಕ್ಷನ್ ಅನ್ನ ಹೇರಿದೆ. ಅದಕ್ಕೆ ಏನಂತ ಕರೀತಾರೆ, ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್ ಅನ್ನೋ ಒಂದು ರಿಸ್ಟ್ರಿಕ್ಷನ್ ಅನ್ನ ಹೇರಿದೆ. ಯಾವ ರಾಜ್ಯಗಳಲ್ಲಿ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ. ದಿಸ್ ಮೀನ್ಸ್ ಫಾರಿನರ್ಸ್ ವಿಸಿಟಿಂಗ್ ದೀಸ್ ಸ್ಟೇಟ್ಸ್ ನೌ ನೀಡ್ ಸ್ಪೆಷಲ್ ಪರ್ಮಿಷನ್ ಫ್ರಮ್ ದಿ ಗವರ್ಮೆಂಟ್ ಕಾಲ್ಡ್ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ಸ್. ಬೇರೆ ದೇಶಗಳಿಂದ ಫಾರಿನರ್ಸ್ಗಳು ಈ ಒಂದು 3 ರಾಜ್ಯಗಳಿಗೆ ಬರಬೇಕು ಅಂತಂದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಅನ್ನು ತಗೊಳ್ಬೇಕು. ಆಗ ಮಾತ್ರ ಅವರು ಈ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಏನಂತ ಕರೀತಾರೆ, ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ಸ್. ಈ ಒಂದು ಪರ್ಮಿಷನ್ ಇದ್ರೆ ಮಾತ್ರ ಅವರು ಈ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ವಾಟ್ ಇಸ್ ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್? ಏನು ಹಾಗಾದ್ರೆ ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್ ಅಂತಂದ್ರೆ, ದ ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ 1958. 1958ರಲ್ಲಿ ಇದನ್ನ ಪರಿಚಯಿಸಲಾಯಿತು. ಇಟ್ ವಾಸ್ ಕ್ರಿಯೇಟೆಡ್ ಕಂಟ್ರೋಲ್ ಫಾರಿನ್ ಎಂಟ್ರಿ ಇಂಟು ಸರ್ಟನ್ ಏರಿಯಾಸ್ ಆಫ್ ಇಂಡಿಯಾ, ಮೇನ್ಲಿ ಬಾರ್ಡರ್ ರೀಜನ್ಸ್, ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ರೀಸನ್ಸ್. ಮುಖ್ಯವಾಗಿ ದೇಶದ ರಕ್ಷಣೆಯ ಉದ್ದೇಶಕ್ಕೋಸ್ಕರ ಬೇರೆ ದೇಶಗಳಿಂದ ಕೆಲವೊಂದು ರಾಜ್ಯಗಳಿಗೆ
ಫಾರಿನರ್ಗಳು ವಿದೇಶಿಯರು ಬರೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಒಂದು ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್ ಅನ್ನೋ ಒಂದು ಪಾಲಿಸಿಯನ್ನ ಜಾರಿಗೊಳಿಸಲಾಯಿತು 1958ರಲ್ಲಿ. ಅಂಡರ್ ದಿಸ್ ರೂಲ್ ಫಾರಿನರ್ಸ್ ಕುಡ್ ಓನ್ಲಿ ವಿಸಿಟ್ ದೀಸ್ ಏರಿಯಾಸ್ ಇಫ್ ದೇ ಹ್ಯಾಡ್ ಪರ್ಮಿಷನ್ ಫ್ರಾಮ್ ದಿ ಸೆಂಟ್ರಲ್ ಗೌರ್ಮೆಂಟ್. ಮೊದಲೇ ಹೇಳಿದಾಗೆ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಇದ್ದಾಗ ಮಾತ್ರ ಅವರು ಈ ರಾಜ್ಯಗಳಿಗೆ ಹೋಗಬಹುದು ಅಥವಾ ಈ ಒಂದು ಪ್ರದೇಶಗಳಿಗೆ ಹೋಗಬಹುದು. ದಿಸ್ ರೂಲ್ ವಾಸ್ ಇನಿಷಿಯಲಿ ಅಪ್ಲೈಡ್ ಟು ಪಾರ್ಟ್ಸ್ ಆಫ್ ಸ್ಟೇಟ್ಸ್ ಲೈಕ್ ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್ ಅಂಡ್ ಆಲ್ ಆಫ್ ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ ಅಂಡ್ ಅದರ್ ಏರಿಯಾಸ್. ಮೊದಲ ಬಾರಿಗೆ ಇದನ್ನ ಪ್ರಾರಂಭಿಕ ಹಂತದಲ್ಲಿ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ ಮುಂತಾದ ರಾಜ್ಯಗಳಲ್ಲಿ ಇದನ್ನು ಅಪ್ಲೈ ಮಾಡಲಾಯಿತು. ವೈ ವರ್ ದ ರಿಸ್ಟ್ರಿಕ್ಷನ್ಸ್ ರಿಮೂವ್ಡ್ ಇನ್ 2010? ಆದ್ರೆ ಆಗ ಈ ಒಂದು ಪರ್ಮಿಷನ್ ಬೇಕು ಅಂತ ಆವಾಗ ಸರ್ಕಾರ ಹೇಳಿದ್ರು ಸಹ 2010ರಲ್ಲಿ ಅದನ್ನ ರಿಮೂವ್ ಮಾಡುತ್ತೆ. ಇನ್ 2010 ರೆಸ್ಟ್ರಿಕ್ಷನ್ಸ್ ವರ್ ಲಿಫ್ಟೆಡ್ ಫ್ರಾಮ್ ಮಣಿಪುರ, ಮಿಜೋರಾಂ ಅಂಡ್ ನಾಗಾಲ್ಯಾಂಡ್. 2010ರಲ್ಲಿ ರಿಸ್ಟ್ರಿಕ್ಷನ್ ತೆಗೆದುಹಾಕಲಾಗುತ್ತೆ ಬಿಕಾಸ್ ಆಫ್ ಇಂಪ್ರೂವ್ಡ್ ಸ್ಟೆಬಿಲಿಟಿ ಇನ್ ದೀಸ್ ಏರಿಯಾಸ್. ಅಂದ್ರೆ ಈ ಕೆಲವೊಂದು ಏರಿಯಾಗಳಲ್ಲಿ ಸ್ಟೆಬಿಲಿಟಿ, ಅಲ್ಲಿನ ಒಂದು ಸುಸ್ಥಿರತೆ ಹೆಚ್ಚಾದ ರೀತಿಯಲ್ಲಿ ಸರ್ಕಾರಕ್ಕೆ ಅನಿಸಿ ಈ ಒಂದು ಕ್ಷೇತ್ರಗಳಿಗೆ ಇನ್ನು ರಿಸ್ಟ್ರಿಕ್ಷನ್ ಬೇಡ ಅಂತ ಸರ್ಕಾರ ಆ ರಿಸ್ಟ್ರಿಕ್ಷನ್ ಗಳನ್ನು ತೆಗೆದುಹಾಕುತ್ತೆ. ಸೊ ದೇರ್ ವಾಸ್ ಎ ಡಿಕ್ರೀಸ್ ಇನ್ ಇನ್ಸರ್ಜೆನ್ಸಿ ಅಂತಂದ್ರೆ ದಂಗೆ ಅಥವಾ ಗಲಭೆಗಳು ಕಡಿಮೆ ಆಗ್ತಾ ಇತ್ತು. ಅಂಡ್ ರೈಸ್ ಆಫ್ ಟೂರಿಸಂ, ದಂಗೆ ಕಡಿಮೆಯಾಗಿ ಪ್ರವಾಸೋದ್ಯಮ ಕ್ಷೇತ್ರ ಹೆಚ್ಚು ಲಾಭವನ್ನು ಗಳಿಸ್ತಾ ಇತ್ತು. ಇದನ್ನ ಗಮನಿಸಿದ ಸರ್ಕಾರ ರಿಸ್ಟ್ರಿಕ್ಷನ್ ಅನ್ನು ತೆಗೆದುಹಾಕುತ್ತೆ. ಸೊ ಇಟ್ ವಾಸ್ ಅ ಪಾಸಿಟಿವ್ ಚೇಂಜ್, ಅದನ್ನ ಒಂದು ಸಕಾರಾತ್ಮಕ ಬದಲಾವಣೆ ಅಂತ ಪರಿಗಣಿಸಲಾಗುತ್ತೆ. ದ ಗೌರ್ಮೆಂಟ್ ಥಾಟ್ ಇಟ್ ವಾಸ್ ಸೇಫ್ ಟು ಅಲೋ ಫಾರಿನರ್ಸ್ ಟು ವಿಸಿಟ್ ದೀಸ್ ಸ್ಟೇಟ್ಸ್ ವಿತೌಟ್ ಸ್ಪೆಷಲ್ ಪರ್ಮಿಷನ್. ಆಗ ಸರ್ಕಾರಕ್ಕೆ ಏನ್ ಅನ್ಸುತ್ತೆ, ಈಗ ಈ ರಾಜ್ಯಗಳು ಸೇಫ್ ಆಗಿವೆ, ಹಾಗಾಗಿ ಬೇರೆ ದೇಶಗಳಿಂದ ಫಾರಿನರ್ಗಳನ್ನ ಇಲ್ಲಿಗೆ ಬರ್ಲಿಕ್ಕೆ ನಾವು ಬಿಡಬೇಕು ಅಂತ ಸರ್ಕಾರ ಅಂದ್ಕೊಳ್ಳುತ್ತೆ. ಆದ್ರೆ ಈಗ ಮತ್ತೆ ವೈ ವರ್ ದ ರಿಸ್ಟ್ರಿಕ್ಷನ್ಸ್ ರೀಇಂಪೋಸ್ಡ್? ನಾವು ಯಾಕೆ ಮತ್ತೆ ಅದನ್ನ ಹೇರಲಾಗಿದೆ, ಆ ಒಂದು ನಿರ್ಬಂಧವನ್ನ ಹೇರಲಾಗಿದೆ ಅಂತ ನೋಡೋದಾದ್ರೆ ರೈಸಿಂಗ್ ಇನ್ಸರ್ಜೆನ್ಸಿ, ಮತ್ತೆ ದಂಗೆಗಳು ಹೆಚ್ಚಾಗ್ತಾ ಇವೆ. ದ ರೀಇಂಪೋಸಿಷನ್ ಸಜೆಸ್ಟ್ ದಟ್ ಇನ್ಸರ್ಜೆನ್ಸಿ ಅಂಡ್ ವೈಲೆನ್ಸ್ ಆರ್ ಇನ್ಕ್ರೀಸಿಂಗ್ ಅಗೇನ್. ಮತ್ತೆ ಹಿಂಸಾತ್ಮಕ ಗಲಭೆಗಳು, ದಂಗೆಗಳು ಹೆಚ್ಚಾಗ್ತಾ ಇವೆ, ಎಸ್ಪೆಷಲಿ ಇನ್ ಮಣಿಪುರ್ ವೇರ್ ಎಥ್ನಿಕ್ ವೈಲೆನ್ಸ್ ಹ್ಯಾಸ್ ಬಿನ್ ಎಸ್ಕಲೇಟಿಂಗ್. ಎಥ್ನಿಕ್ ವೈಲೇಷನ್ಸ್ ಅಂದ್ರೆ ಕೆಲವೊಂದು ಜನಾಂಗಕ್ಕೆ ಸಂಬಂಧಿಸಿದ ಹಿಂಸಾತ್ಮಕ ಘಟನೆಗಳು ಮಣಿಪುರದಲ್ಲಿ ಹೆಚ್ಚಾಗ್ತಾ ಇವೆ. ಹೀಗಾಗಿ ಮತ್ತೆ ಅದನ್ನು ಸರ್ಕಾರ ಹೇರಿದೆ. ಎರಡನೇ ಪಾಯಿಂಟ್ ನೋಡೋದಾದ್ರೆ ಎಥ್ನಿಕ್ ವೈಲೆನ್ಸ್ ಅಂಡ್ ಫಾರಿನ್ ಇನ್ಫ್ಲೂಯೆನ್ಸ್. ದ ಗವರ್ಮೆಂಟ್ ಬಿಲೀವ್ಸ್ ದಟ್ ಎಥ್ನಿಕ್ ವೈಲೆನ್ಸ್ ಲೈಕ್ ದಿ ಆನ್ಗೋಯಿಂಗ್ ಇಶ್ಯೂಸ್ ಬಿಟ್ವೀನ್ ಕೂಕಿ ಅಂಡ್ ಮೇಟಿ ಕಮ್ಯುನಿಟೀಸ್ ಇನ್ ಮಣಿಪುರ್. ಮಣಿಪುರದಲ್ಲಿನ ಕೂಕಿ ಮತ್ತು ಮೇಟಿ ಎನ್ನುವಂತ ಎರಡು ಜನಾಂಗಗಳ ನಡುವೆ ಆಗ್ತಾ ಇರುವಂತ ದೊಡ್ಡ ಗಲಭೆ ಆಗ್ತಾ ಇದೆಯಲ್ಲ ಈಗ, ಇದಕ್ಕೆ ಮುಖ್ಯವಾಗಿ ಫಾರಿನ್ ಇನ್ವಾಲ್ವ್ಮೆಂಟ್ ಇರಬಹುದು, ಬೇರೆ ದೇಶಗಳ ಒಂದು ಕೈವಾಡ ಇರಬಹುದು ಅಂತ ಗವರ್ಮೆಂಟ್ ನಂಬಿಕೊಂಡಿದೆ. ಟು ಕಂಟ್ರೋಲ್ ದಿಸ್ ಸಿಚುವೇಶನ್ ದೇ ಡಿಸೈಡೆಡ್ ಟು ರಿಸ್ಟ್ರಿಕ್ಟ್ ಫಾರಿನ್ ಪ್ರೆಸೆನ್ಸ್ ಇನ್ ದೀಸ್ ಏರಿಯಾಸ್. ಸೊ ಹಾಗಾಗಿ ಏನಾಗುತ್ತೆ, ಬೇರೆ ದೇಶಗಳ ಇನ್ವಾಲ್ವ್ಮೆಂಟ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಗವರ್ಮೆಂಟಿನ ಉದ್ದೇಶ. ಸ್ಟೆಬಿಲಿಟಿ ಥ್ರೆಟ್. The decision signals that government views the situation in these states are unstable again. ಮತ್ತೆ ಆ ಒಂದು ರಾಜ್ಯಗಳು ಅನ್ಸ್ಟೇಬಲ್ ಆಗ್ತಾ ಇವೆ, ಸುಸ್ಥಿರತೆ ಹಾಳಾಗ್ತಾ ಇದೆ ಅಂತ ಗವರ್ಮೆಂಟ್ಗೆ ಅನಿಸ್ತಾ ಇದೆ. ಹಾಗಾಗಿ ಮತ್ತೆ ರಿಸ್ಟ್ರಿಕ್ಷನ್ ಅನ್ನ ಇಂಪೋಸ್ ಮಾಡಿದ್ದಾರೆ ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಪ್ಯಾಪಿಯರ್ ಮ್ಯಾಶ್ ಅಂಡ್ ಡೋಡೋ ಬರ್ಡ್. ಯಾಕೆ ಈ ಒಂದು ವಿಷಯ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಕಾಶ್ಮೀರಿ ಆರ್ಟಿಸನ್ಸ್ ಆರ್ ಕ್ರಿಯೇಟಿಂಗ್ ಪ್ಯಾಪಿಯರ್ ಮ್ಯಾಶ್ ಮಾಡೆಲ್ಸ್ ಆಫ್ ದಿ ಎಕ್ಸ್ಟಿಂಕ್ಟ್ ಡೋಡೋ ಬರ್ಡ್ ವಿಚ್ ಇಸ್ ಇನ್ ಹೈ ಡಿಮ್ಯಾಂಡ್ ಎಸ್ಪೆಷಲಿ ಇನ್ ಯುರೋಪ್. ಕಾಶ್ಮೀರಿ ಕೆಲವೊಂದು ಕಲಾ ಕುಸುರಿಕಾರರು ಪ್ಯಾಪಿಯರ್ ಮ್ಯಾಶ್ ಅಂತ ಒಂದು ಮಾಡೆಲ್ ಅನ್ನ ಮಾಡ್ತಾರೆ. ಅದು ಏನು ಅಂತ ನೋಡೋಣ. ಯಾವುದರ ಒಂದು ಡೋಡೋ ಅನ್ನೋ ಒಂದು ಪಕ್ಷಿಯ ಪ್ಯಾಪಿಯರ್ ಮ್ಯಾಶ್ ಮಾಡೆಲ್ ಅನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಯುರೋಪ್ ನಲ್ಲಿ ದೊಡ್ಡ ಮಟ್ಟದ ಬೇಡಿಕೆ ಇದೆ. There is a huge demand for dodo bird replicas made from papier mash in European market, especially around Christmas. ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ಡೋಡೋ ಬರ್ಡ್ಗಳ ಪ್ಯಾಪಿಯರ್ ಮ್ಯಾಶ್ ಮಾಡೆಲ್ಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಯುರೋಪ್ನಲ್ಲಿ ಯಾವಾಗಲೂ ಇರುತ್ತೆ ಕ್ರಿಸ್ಮಸ್ ಸಂದರ್ಭದಲ್ಲಿ. ಹಾಗಾಗಿ ಮತ್ತೆ ಈ ಸಂದರ್ಭ ಕ್ರಿಸ್ಮಸ್ ಬರೋ ಮುಂದಿನ ದಿನಗಳಲ್ಲಿ ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ಕಾಶ್ಮೀರಿ ಆರ್ಟಿಸನ್ಗಳು ಅದನ್ನು ಹೆಚ್ಚೆಚ್ಚು ಹಳ್ಳಿಗೆ ಕಳಿಸ್ತಾ ಇದ್ದಾರೆ. ಇದು ಸುದ್ದಿ. ಈಗ ವಾಟ್ ಇಸ್ ಕಾಶ್ಮೀರ್ ಪೇಪರ್ ಮ್ಯಾಶ್ ನೋಡೋದಾದ್ರೆ, ಪೇಪರ್ ಮ್ಯಾಶ್ ಇಸ್ ಎ ಕ್ರಾಫ್ಟ್ ಟೆಕ್ನಿಕ್ ಫಾರ್ ಕ್ರಿಯೇಟಿಂಗ್ 3-dimensional ಆಬ್ಜೆಕ್ಟ್ಸ್ ಫ್ರಮ್ ಅ ಪಲ್ಪ್ ಆಫ್ shredded paper, water and binder such as glue or plaster. ಕೆಲವೊಂದು ಕಾಗದಗಳಿರುತ್ತೆ, ಆ ಕಾಗದಗಳನ್ನು ಸರಿಯಾಗಿ ಬೈಂಡ್ ಮಾಡಿ ಅದರ ಜೊತೆ ಗಮ್ ಹಾಕಿ ನೀರನ್ನು ಉಪಯೋಗಿಸ್ಕೊಂಡು ಒಂದು ಮಾಡೆಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಂತಹ ಕಾಗದದಿಂದ ಮಾಡುವಂತಹ ಕೆಲವೊಂದು ಕಲಾತ್ಮಕ ಕುಸುರಿಗೆ ಏನಂತ ಕರೀತಾರೆ, ಪ್ಯಾಪಿಯರ್ ಮ್ಯಾಶ್. It is a 600 to 700-year-old art from Kashmir where artisans make beautiful items using paper pulp.
ಈ ಒಂದು ಪೇಪರ್ ಅನ್ನು ಉಪಯೋಗಿಸಿಕೊಂಡು ಸುಮಾರು 600-700 ವರ್ಷಗಳಿಂದ ಇದನ್ನ ಮಾಡ್ತಾ ಬಂದಿದ್ದಾರೆ ಕಾಶ್ಮೀರದಲ್ಲಿ. ದಿಸ್ ಆರ್ಟ್ ವಾಸ್ ಬ್ರಾಟ್ ಟು ಕಾಶ್ಮೀರ್ ಬೈ ಪರ್ಷಿಯನ್ ಸೇಂಟ್ ಇನ್ ದ 14th ಸೆಂಚುರಿ. ಸುಮಾರು 14ನೇ ಶತಮಾನದಲ್ಲಿ ಇದನ್ನ ಪರ್ಷಿಯಾದ ಕೆಲವೊಂದು ಸಂತರು ಕಾಶ್ಮೀರಕ್ಕೆ ಪರಿಚಯಿಸಿದರು. ಡೋಡೋ ರೆಪ್ಲಿಕಾಸ್ ಇನ್ ಪ್ಯಾಪರ್ ಮ್ಯಾಶ್. ಡೋಡೋ ಇಸ್ ಅನ್ ಎಕ್ಸ್ಟಿಂಕ್ಟ್ ಬರ್ಡ್. ಇದು ಅಳಿವಿನ ಅಂಚಿಗೆ ಹೋಗಿ ಈಗ ಈ ಪಕ್ಷಿ ಇಲ್ಲ. ಈಗ ಈ ಪಕ್ಷಿ ಡೋಡೋ ಅನ್ನುವ ಪಕ್ಷಿ ಈಗ ಇಲ್ಲ ನಮ್ಮ ಮುಂದೆ ಅಥವಾ ಈ ಪರಿಸರದಲ್ಲಿ. ಇದಾಗಲೇ ಅಳಿದು ಹೋಗಿರುವ ಪಕ್ಷಿ. ಲಾಸ್ಟ್ ಸೀನ್ ಇನ್ 1681. ಇದನ್ನ ಕೊನೆಯ ಬಾರಿ ಯಾವಾಗ ನೋಡಿದ್ದು? 1681ರಲ್ಲಿ ಡೋಡೋ ಪಕ್ಷಿ ಕಾಣಿಸಿಕೊಂಡಿತ್ತು. ಅದಾದ ನಂತರ ಆ ಪಕ್ಷಿಯ ಪ್ರಭೇದಗಳು ನಾಶವಾಗಿ ಹೋಗಿದೆ. ಓವರ್ 50,000 ಡೋಡೋ ಮಾಡೆಲ್ಸ್ ಹ್ಯಾವ್ ಬಿನ್ ಸೋಲ್ಡ್ ಟು ಯುರೋಪ್. ಯಾವ ಮಟ್ಟದಲ್ಲಿ ಯುರೋಪ್ನವರು ಅದಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತಂದ್ರೆ ಸುಮಾರು 50,000 ಡೋಡೋ ಮಾಡೆಲ್ಗಳು ಈಗಾಗಲೇ ಮಾರಾಟವಾಗಿವೆ. ಅಂಡ್ ಮೋರ್ ಆರ್ ಬೀಯಿಂಗ್ ಆರ್ಡರ್ಡ್. ಇನ್ನೂ ಹೆಚ್ಚಿನ ಆರ್ಡರ್ಗಳು ಬರ್ತಾನೆ ಇವೆ. ಇಂಪ್ಯಾಕ್ಟ್ಸ್ ಆನ್ ಜಾಬ್ ಅಂಡ್ ಕಲ್ಚರ್. ಇದರಿಂದ ದಿಸ್ ಆರ್ಟ್ ಹೆಲ್ಪ್ಸ್ ಕ್ರಿಯೇಟ್ ಮೆನಿ ಜಾಬ್ಸ್ ಇನ್ ಕಾಶ್ಮೀರ್. ಇದರಿಂದ ಕಾಶ್ಮೀರದಲ್ಲಿ ಕೆಲವಾರು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇವೆ. ಪೇಪರ್ ಮ್ಯಾಶ್ ಆರ್ಟ್ ಇಸ್ ಸ್ಪೆಷಲ್ ಟು ಕಾಶ್ಮೀರ್ ಅಂಡ್ ಇಸ್ ಪ್ರೊಟೆಕ್ಟೆಡ್ ಬೈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. GI ಟ್ಯಾಗ್ ಅಂತ ಕರೀತೇವೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್. ಪೇಪರ್ ಮ್ಯಾಶ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಕಾಶ್ಮೀರ. ಸರಿಯಾಗಿ ನೆನಪಿಟ್ಕೊಳ್ಳಿ. ಡೋಡೋ ಸಿಂಬಲ್ ಏನ್ ಹೇಳುತ್ತೆ? ಸಿಂಬಲ್ ಆಫ್ ದಿ ಡೋಡೋ. ಡೋಡೋ ಮಾಡೆಲ್ ರೆಪ್ರೆಸೆಂಟ್ಸ್ ದ ಬರ್ಡ್ಸ್ ಎಕ್ಸ್ಟಿಂಕ್ಷನ್ ಡ್ಯೂ ಟು ಹ್ಯಾಬಿಟ್ಯಾಟ್ ಲಾಸ್. ಶೋ ಹೌ ಇಟ್ ಪ್ರಿಸರ್ವ್ಡ್ ಆನ್ ಆರ್ಟ್. ಆ ಒಂದು ಪಕ್ಷಿ ತನ್ನ ವಾಸಿಸುವ ಸ್ಥಳವನ್ನ ಕಳ್ಕೊಂಡಿದ್ರಿಂದ ಈಗ ನಾಶವಾಗಿ ಹೋಗಿದೆ. ಆದ್ರೆ ಕಲೆಯ ಮೂಲಕ ಮತ್ತೆ ಅದು ನಮ್ಮ ಮುಂದೆ ಇನ್ನೂ ಬದುಕಿದೆ ಅಂತ ಈ ಒಂದು ಡೋಡೋ ಮಾಡೆಲ್ಗಳು ಹೇಳುತ್ತವೆ. ಇನ್ನು ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ದ ಸೆಂಟರ್ ಹ್ಯಾಸ್ ಸ್ಕ್ರಾಪ್ಡ್ ದ ನೋ ಡಿಟೆನ್ಷನ್ ಪಾಲಿಸಿ ಫಾರ್ ಕ್ಲಾಸಸ್ 5 and 8. ಕೇಂದ್ರ ಸರ್ಕಾರ ನೋ ಡಿಟೆನ್ಷನ್ ಪಾಲಿಸಿಯನ್ನ 5ನೇ ಮತ್ತು 8ನೇ ತರಗತಿಯವರಿಗೆ ತೆಗೆದುಹಾಕಿದೆ. ಸೊ ವಾಟ್ ವಾಸ್ ದ ನೋ ಡಿಟೆನ್ಷನ್ ಪಾಲಿಸಿ? ಏನು ನೋ ಡಿಟೆನ್ಷನ್ ಪಾಲಿಸಿ ಅಂತಂದ್ರೆ, ದ ನೋ ಡಿಟೆನ್ಷನ್ ಪಾಲಿಸಿ ವಾಸ್ ಇಂಟ್ರೊಡ್ಯೂಸ್ಡ್ ಅಂಡರ್ ದ ರೈಟ್ ಟು ಎಜುಕೇಶನ್ ಆಕ್ಟ್ 2009. 2009ರಲ್ಲಿ ಶಿಕ್ಷಣದ ಹಕ್ಕಿನ ಮೂಲಕ ಈ ಒಂದು ನೋ ಡಿಟೆನ್ಷನ್ ಪಾಲಿಸಿಯನ್ನ ಪರಿಚಯಿಸಿದ್ರು. ದಿಸ್ ಪಾಲಿಸಿ ಸ್ಟೇಟೆಡ್ ದಟ್ ಸ್ಟೂಡೆಂಟ್ ಇನ್ ಕ್ಲಾಸ್ 5 and class 8 would not be held back or repeated a grade even if they failed in their exams. 5 ಮತ್ತು 8ನೇ ತರಗತಿಯಲ್ಲಿರುವ ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆದರೂ ಸಹ ಅವರನ್ನ ಮುಂದಿನ ಕ್ಲಾಸ್ಗೆ ಕಳಿಸ್ತಾ ಇದ್ರು. ಇದಕ್ಕೆ ಏನಂತ ಕರೀತಾರೆ? ನೋ ಡಿಟೆನ್ಷನ್ ಪಾಲಿಸಿ. ಅವರನ್ನ ಅಲ್ಲೇ ಇಟ್ಕೊಳ್ತಾ ಇರಲಿಲ್ಲ, ಅವರನ್ನ ಅದೇ ಒಂದು ಕ್ಲಾಸ್ ನಲ್ಲಿ ರಿಪೀಟ್ ಮಾಡ್ತಾ ಇರಲಿಲ್ಲ, ಅವರನ್ನ ಫೇಲ್ ಆದರೂ ಸಹ ಮುಂದಿನ ತರಗತಿಗೆ ಕಳಿಸ್ತಾ ಇದ್ರು. ಸೊ ದ ಗೋಲ್ ವಾಸ್ ಟು ರೆಡ್ಯೂಸ್ ಡ್ರಾಪ್ ಔಟ್ ರೇಟ್ಸ್ ಅಂಡ್ ಎನ್ಕರೇಜ್ ಮೋರ್ ಸ್ಟೂಡೆಂಟ್ಸ್ ಟು ಸ್ಟೇ ಇನ್ ಸ್ಕೂಲ್. ಮೊದಲೇನಾಗ್ತಾ ಇತ್ತು? 5 ಮತ್ತು 8ನೇ ತರಗತಿಯಲ್ಲಿ ಒಂದು ವೇಳೆ ಫೇಲ್ ಆದ್ರೆ ಹಲವಾರು ಸ್ಟೂಡೆಂಟ್ಸ್ಗಳು ನೆಕ್ಸ್ಟ್ ಸ್ಕೂಲಿಗೆ ಬರ್ತಾನೆ ಇರಲಿಲ್ಲ. ಡ್ರಾಪ್ ಔಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಸೊ ಇದನ್ನ ತಡಿಲಿಕ್ಕೋಸ್ಕರ ಸರ್ಕಾರ ಏನ್ ಮಾಡಿದಾಗ 2009ರಲ್ಲಿ ನೋ ಡಿಟೆನ್ಷನ್ ಪಾಲಿಸಿನ ತಂದಿದೆ. 5 ಹಾಗೂ 8ನೇ ತರಗತಿಯಲ್ಲಿ ಫೇಲ್ ಆದ್ರೂ ಸಹ ಅವರನ್ನ ಮುಂದಿನ ತರಗತಿಗೆ ಕಳಿಸುವ ಒಂದು ವ್ಯವಸ್ಥೆ. ಈಗ ಸೊ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ರಿಮೂವ್ ದಿಸ್ ಪಾಲಿಸಿ. ಈ ಒಂದು ಪಾಲಿಸಿ ಇದೆಯಲ್ಲ, ಅವರನ್ನ ಮುಂದಿನ ತರಗತಿಗೆ ಕಳಿಸೋದು, ಅದನ್ನ ಚೇಂಜ್ ಮಾಡಲಿಕ್ಕೆ ಹೊರಟಿದೆ. ದ ರೀಸನ್ ಫಾರ್ ದಿಸ್ ಚೇಂಜ್ ಇಸ್ ದಟ್ ಗವರ್ಮೆಂಟ್ ಬಿಲೀವ್ಸ್ ದ ಪಾಲಿಸಿ ಲೆಡ್ ಟು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇನ್ ಸ್ಟೂಡೆಂಟ್ಸ್ ಎಜುಕೇಶನ್. ಇದ್ರ ಏನಾಗ್ತಾ ಇದೆ? ಅವರು ಫೇಲ್ ಆದ್ರೂ ಸಹ ಮುಂದಿನ ತರಗತಿ ಕಳಿಸ್ತಾ ಇರೋದ್ರಿಂದ ಅವರಿಗೆ ಸರಿಯಾದ ಎಜುಕೇಶನ್ ಮಹತ್ವ ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನು ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಮುಂದೆ ಶೈಕ್ಷಣಿಕವಾಗಿ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇವೆ. ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಂದ್ರೆ ದೀರ್ಘಕಾಲದಲ್ಲಿ ಅವರಿಗೆ ಕೆಲವೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದೆ. ಇದನ್ನ ಸರ್ಕಾರ ಗಮನಿಸಿ ಏನ್ ಮಾಡಿದೆ? ಆ ಒಂದು ಪಾಲಿಸಿನ ತೆಗೆದುಹಾಕಿದೆ. Without the policy, students who failed in class 5, 8 were simply promoted to the next grade, which affected their learning. ಸೊ ಏನಾಗುತ್ತೆ? ಮತ್ತೆ ಅವರು ಹಳೆ ತರಗತಿಯಲ್ಲಿ ಕೂತ್ಕೋಬೇಕಾಗುತ್ತೆ. If a student fails in class 5 and 8, they will no longer automatically move to next grade. ಅಲ್ಲಿ ಫೇಲ್ ಆದ್ರೆ ನೆಕ್ಸ್ಟ್ ಗ್ರೇಡ್ಗೆ, ಮುಂದಿನ ತರಗತಿಗೆ ಅವರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. They will get 2 months to reappear for the exam and try again. 2 ತಿಂಗಳ ಅವಕಾಶ ಕೊಡಲಾಗುತ್ತೆ, ಇನ್ನೊಂದ್ಸಾರಿ ಎಕ್ಸಾಮ್ ಮಾಡಲಾಗುತ್ತೆ, ರೀಅಪಿಯರ್ ಆಗಬಹುದು, ಮತ್ತೆ ಆ ಪರೀಕ್ಷೆನ ಪಾಸ್ ಮಾಡ್ಕೋಬಹುದು. ಇಫ್ ದೇ ಸ್ಟಿಲ್ ಫೇಲ್ ಆಫ್ಟರ್ 3 attempts, 3 ಅಟೆಂಪ್ಟ್ಗಳ ನಂತರವೂ ಸಹ ಅವರು ಫೇಲ್ ಆಗ್ತಾ ಇದ್ದಾರೆ ಅಂತಂದ್ರೆ, ದೇ ವಿಲ್ ಬಿ ಹೆಲ್ಡ್ ಬ್ಯಾಕ್ ಅಂಡ್ ನೀಡ್ ಟು ರಿಪೀಟ್ ದ ಗ್ರೇಡ್. 3 ಅಟೆಂಪ್ಟ್ಗಳಲ್ಲೂ ಅವರು ಪಾಸ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದೇ ತರಗತಿಗೆ ಅವ್ರನ್ನ ಕಳಿಸಲಾಗುತ್ತೆ. 5 ಹಾಗೂ 8ನೇ ತರಗತಿಯಲ್ಲಿ ಅವರು ಉಳಿಬೇಕಾಗುತ್ತೆ. ಸೊ ವೈ ಇಸ್ ದಿಸ್ ಇಂಪಾರ್ಟೆಂಟ್? ದಿಸ್ ಚೇಂಜ್ ವಿಲ್ ಹೆಲ್ಪ್ ensure that students meet the required standards before moving on to the next grade. ಮುಂದಿನ ತರಗತಿಗೆ ಹೋಗೋಕ್ಕಿಂತ ಮೊದಲು ಅದಕ್ಕೆ ಬೇಕಾದ ಎಲ್ಲ ಸಾಮರ್ಥ್ಯಗಳನ್ನು ಅವರು ಹೊಂದಿರಬೇಕು ಅನ್ನೋದನ್ನ ಈ ಮೂಲಕ ಖಚಿತಪಡಿಸಿಕೊಳ್ಳಕ್ಕಾಗುತ್ತೆ.
The government wants to improve the quality of education and make sure that students are ready for the next level of their education. ಇದನ್ನೇನಾಗುತ್ತೆ, ಶಿಕ್ಷಣದ ಗುಣಮಟ್ಟ ಹೆಚ್ಚುತ್ತೆ, ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದ ಶಿಕ್ಷಣ ದೊರೆಯುತ್ತೆ, ಅವರ ಒಂದು ಶೈಕ್ಷಣಿಕ ಮಟ್ಟವೂ ಸಹ ಹೆಚ್ಚಾಗುತ್ತೆ. ಇವಿಷ್ಟು ಇವತ್ತಿನ ಮುಖ್ಯ ಘಟನೆಗಳು. ಈಗ ಮೇನ್ಸ್ ಕ್ವಶನ್ ಒಂದ್ಸಾರಿ ನೋಡೋದಾದ್ರೆ ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಟ್ರೈ ಮಾಡಿ. ವಾಟ್ ಆರ್ ದ ಚಾಲೆಂಜಸ್ ವಿಚ್ ಆರ್ ಫೇಸ್ಡ್ ಬೈ ಬ್ಯೂರೋಕ್ರಸಿ ಟುಡೇ? ಡಿಸ್ಕಸ್ ದ ವೇಸ್ ಮಿಟಿಗೇಟ್ ದೀಸ್ ಇಶ್ಯೂಸ್. ಭಾರತೀಯ ಬ್ಯೂರೋಕ್ರಸಿ ಯಾವ್ಯಾವ ಚಾಲೆಂಜ್ಗಳನ್ನ, ಯಾವ್ಯಾವ ಸವಾಲುಗಳನ್ನ ಎದುರಿಸ್ತಾ ಇದೆ, ಮತ್ತೆ ಅದಕ್ಕೆ ಯಾವ್ದಾದ್ರು ಸೊಲ್ಯೂಷನ್ಗಳು ಅಥವಾ ಹೇಗೆ ಅವುಗಳನ್ನು ನಿಭಾಯಿಸಬಹುದು ಅನ್ನೋದನ್ನ ಡಿಸ್ಕಸ್ ಮಾಡಿ ಅಂತ ಈ ಒಂದು ಕ್ವಶನ್ ಹೇಳುತ್ತೆ. ಇದಕ್ಕೆ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು PYQ ಇದೆ ಪ್ರಿಲಿಮ್ಸಿಗಾಗಿ. ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಈ ಒಂದು ಭಾಗದಲ್ಲಿ ಕ್ರಾಫ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಕಡೆ ಯಾವ ರಾಜ್ಯದಿಂದ ಅವು ಬಂದಿವೆ ಅನ್ನೋದನ್ನ ಗುರುತಿಸಬೇಕಾಗಿದೆ. ಮೊದಲನೇದು ಉತುಕುಲಿ ಶಾಲ್ಸ್, ಇದು ತಮಿಳುನಾಡು ಈ ಕಡೆ ಇರೋದು. ಅದು ಉತ್ತರ ಅಂತಲ್ಲ, ಅದನ್ನು ನೀವು ಗಮನಿಸಬೇಕು, ಸರಿಯಾಗಿ ಅದರ ಹೊಂದಿಕೆ ಆಗಿದೆ ಅನ್ನೋದನ್ನ ನೋಡ್ಬೇಕು. ಸುಜನಿ ಎಂಬ್ರಾಯ್ಡರಿ ಮಹಾರಾಷ್ಟ್ರ, ಉಪ್ಪಾದ ಜಮಾದಾನಿ ಸ್ಯಾರೀಸ್ ಕರ್ನಾಟಕ. ಅಂದ್ರೆ ಇಲ್ಲೇನು ಕ್ವಶನ್ ಏನು ಅಂತಂದ್ರೆ, ಸರಿಯಾಗಿ ನೋಡ್ಕೊಳ್ಳಿ, ಕ್ವಶನ್ ಹೇಳ್ತಾ ಇರೋದು ಕನ್ಸಿಡರ್ ದ ಫಾಲೋವಿಂಗ್ ಫೇರ್ಸ್. ಪುತುಕುಲಿ ಶಾಲ್ಸ್ ತಮಿಳುನಾಡು. ವಿಚ್ ಆಫ್ ದಿ ಫೇರ್ಸ್ ಗಿವನ್ ಅಬೋ ಆರ್ ಕರೆಕ್ಟ್? ಪುತುಕುಲಿ ಶಾಲ್ ತಮಿಳುನಾಡು, ಸುಜ್ನಿ ಎಂಬ್ರಾಯ್ಡರಿ ಮಹಾರಾಷ್ಟ್ರ, ಉಪ್ಪಾದ ಜಮಾದಾನಿ ಸ್ಯಾರೀಸ್ ಕರ್ನಾಟಕ. ಯಾವುದು ಸರಿಯಾಗಿ ಹೊಂದಿಕೆ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು, ಅದನ್ನು ಗುರುತಿಸಬೇಕು. ಆಪ್ಷನ್ ಸಿಗಿದೆ 1 ಓನ್ಲಿ, 1 and 2, 3 ಓನ್ಲಿ, 2 and 3. ಇದಕ್ಕೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ತಿಳಿದುಕೊಂಡು ಕಮೆಂಟ್ ಮಾಡಿ. ಸೊ ಇವಿಷ್ಟು ಇವತ್ತಿನ ಮುಖ್ಯ ಘಟನೆಗಳು. ಇಷ್ಟೊತ್ತು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.